ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಪಾಕುಸುಮಸಂಕಾಶಂ ಕಾಶ್ಯಪೇಯ ಮಹಾಭ್ಯುತಿಂ ತಮೋಲಿ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭವನ್ನು ಮಾಡುತ್ತಾ ಇದ್ದೀವಿ. ಮಕರ ಸಂಕ್ರಮಣ ಇದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಒಂದು ವರ್ಷದಲ್ಲಿ 12 ವಿಧವಾದಂತಹ ಸಂಕ್ರಮಣಗಳು ಬರುತ್ತೆ. ಆದರೆ ಆ 12 ಸಂಕ್ರಮಣಗಳಲ್ಲಿಯೂ ಕೂಡ ಅದಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ. ಆದರೆ ಮಕರ ಸಂಕ್ರಮಣಕ್ಕೆ ಇದ್ದಂತಹ ಅಷ್ಟೊಂದು ಮಹತ್ವ ಇನ್ಯಾವ ಸಂಕ್ರಮಣಕ್ಕೂ ಕೂಡ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಈ ಮಕರ ಸಂಕ್ರಮಣ ಅನ್ನತಕ್ಕಂಥದ್ದು ಅಷ್ಟೊಂದು ಮಹತ್ವವನ್ನು, ಅಷ್ಟೊಂದು ಪವಿತ್ರವಾಗಿರತಕ್ಕಂತಹ ಪರ್ವಕಾಲ ಅಂಥೇಳಿ ಕರೆಸಿಕೊಳ್ಳುವುದರಿಂದ ಈ ಮಕರ ಸಂಕ್ರಮಣಕ್ಕೆ ನಾವು ವಿಶೇಷವಾದಂತಹ ಮಹತ್ವವನ್ನು ನಮ್ಮ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ಪ್ರಕೃತಿಯಲ್ಲಿ ನಡೀತಕ್ಕಂತಹ ನಭೋಮಂಡಲದಲ್ಲಿ ನಡೀತಕ್ಕಂತಹ ಸೂರ್ಯ ಚಂದ್ರರ ಗತಿ, ಅದರಲ್ಲೂ ಈ ಮಕರ ಸಂಕ್ರಮಣ ಅನ್ನತಕ್ಕಂಥದ್ದೇನಿದೆ, ಸೂರ್ಯನ ಗತಿಗೆ ಅನುಸಾರವಾಗಿ ನಾವು ಪರ್ವಕಾಲ ಅಂಥೇಳಿ ಭಾವಿಸಿ ಆ ಪರ್ವಕಾಲವನ್ನು ಸದುಪಯೋಗಗೊಳಿಸಿಕೊಳ್ಳತಕ್ಕಂಥದ್ದು ಕೇವಲ ನಮ್ಮ ಧರ್ಮದಲ್ಲಿ ಮಾತ್ರ ಇದೆ. ಇನ್ನು ಯಾವುದೇ ಧರ್ಮದಲ್ಲಿಯೂ ಕೂಡ ಪ್ರಕೃತಿಯಲ್ಲಿ ನಡೀತಕ್ಕಂತಹ ವ್ಯತ್ಯಾಸಗಳು ಅಥವಾ ಪರ್ವಕಾಲಗಳು, ಆ ಪ್ರಕೃತಿಯಲ್ಲಿ ನಡೀತಕ್ಕಂತಹ ಸಮಯದ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಯಾರೂ ಕೂಡ ಗಮನಿಸಿಲ್ಲ. ಕೇವಲ ನಮ್ಮ ಧರ್ಮದಲ್ಲಿ ಮಾತ್ರ ನಮ್ಮ ಪ್ರಾಚೀನರು ಋಷಿಮುನಿಗಳು ಪ್ರತಿಯೊಂದು ದಿವಸವೂ, ಪ್ರತಿಯೊಂದು ಕಾಲವೂ, ಪ್ರತಿಯೊಂದು ಪರ್ವಕಾಲಕ್ಕೂ ಕೂಡ ವಿಶೇಷವಾಗಿ ಅದನ್ನು ತಮ್ಮ ಯೋಗ ದೃಷ್ಟಿಯಿಂದ ಅತೀಂದ್ರಿಯವಾದಂತಹ ಜ್ಞಾನದಿಂದ ತಿಳಿದುಕೊಂಡು ಆ ಮೂಲಕ ಇಂತಿಂತಹ ಪರ್ವಕಾಲದಲ್ಲಿ ಇಂತಹ ವಿಶಿಷ್ಟವಾದಂತಹ ಶಕ್ತಿ ಇರುತ್ತೆ, ಅದನ್ನು ಮಾನವನಾಗಿರ್ತಕ್ಕಂಥವನು ತನ್ನ ಜನ್ಮ ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಆ ಪರ್ವಕಾಲಗಳನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅಂಥೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವುಗಳೇ ಶಾಸ್ತ್ರಗಳು, ಪುರಾಣಗಳು, ಶ್ರುತಿ, ಸ್ಮೃತಿಗಳು. ಆ ದಿಸೆಯಲ್ಲಿ ಈ ಮಕರ ಸಂಕ್ರಮಣಕ್ಕೂ ಕೂಡ ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ನಾವು ಹೇಳ್ತೀವಿ. ಜೊತೆಯಲ್ಲಿ ಯಾಕೆಂದರೆ ಈ ಮಕರದಿಂದ ಕರ್ಕಾಟಕದವರೆಗೆ 6 ತಿಂಗಳು ಸೂರ್ಯನ ಒಂದು ಗತಿ ಏನಿದೆ, ಇದು ಉತ್ತರಾಯಣ ಮತ್ತು ದಕ್ಷಿಣಾಯನ ಅನ್ನತಕ್ಕಂಥದ್ದು. ಮಕರದಿಂದ ಸೂರ್ಯನ ಒಂದು ಚಲನೆ ಕರ್ಕಾಟಕ ರಾಶಿಯವರೆಗೆ ಏನು ಬದಲಾವಣೆ 6 ತಿಂಗಳಿದೆ, ಇದು ಉತ್ತರಾಯಣ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಕರ್ಕಾಟಕದಿಂದ ಪುನಃ ಮಕರದವರೆಗೆ ಸೂರ್ಯನ ಚಲನೆ ಏನಿದೆ, ಗತಿ ಏನಿದೆ, ಇದು ದಕ್ಷಿಣಾಯನ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ. ದಕ್ಷಿಣಾಯನ ಉಪಾಸನ ಮಾರ್ಗಕ್ಕೆ ಹೇಳಿರ್ತಕ್ಕಂಥದ್ದು. ಉತ್ತರಾಯಣದಲ್ಲಿ ವಿಶೇಷವಾಗಿ ಈ ಶುಭ ವಿವಾಹ, ಈ ರೀತಿಯಾಗಿ ಶುಭ ಕಾರ್ಯಗಳು ನಡೆಯುವುದಕ್ಕೆ ಶ್ರೇಷ್ಠವಾಗಿರತಕ್ಕಂತಹ ಸಮಯ ಅಂಥೇಳಿ ಆ ಮೂಲಕ ಮಾಘಾದಿ ಪಂಚ, ಮಾಘ, ಪಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ 5 ತಿಂಗಳಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳು, ಮದುವೆ, ಗೃಹ ಪ್ರವೇಶ, ಈ ರೀತಿಯಾದಂತಹ ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಅದರಿಂದ ಇದು ಮಹಾಪರ್ವ ಅಂಥೇಳಿ ನಾವು ಹೇಳಬಹುದು. ನಮ್ಮಲ್ಲಿ ಮಕರ ಸಂಕ್ರಮಣದ ಒಂದು ಆಚರಣೆ ಏನಿದೆ ಅದನ್ನು ಒಬ್ಬೊಬ್ಬರು ಅವರವರ ಸಂಪ್ರದಾಯಕ್ಕೆ ಪ್ರಾದೇಶಿಕವಾಗಿ ವಿಭಿನ್ನ ರೀತಿಯಲ್ಲಿ ಅದನ್ನು ಹಬ್ಬದ ರೂಪದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಅದರಿಂದ ಕೆಲವು ಎಳ್ಳಿನ ಹಬ್ಬ ಅಂಥೇಳಿ ಹೇಳ್ತಾರೆ, ಎಳ್ಳನ್ನು ಬೀರತಕ್ಕಂಥದ್ದು. ದಕ್ಷಿಣ ದೇಶಗಳೇ ಪೊಂಗಲ್ ಅಂತೇಳಿ ಹೇಳ್ತಾರೆ. ನಾರ್ತ್ ಅಂದರೆ ಉತ್ತರ ದೇಶಗಳಲ್ಲಿ ಅದರದ್ದೇ ಆದಂತಹ ಹೆಸರಿಂದ ಅದನ್ನು ಕರೀತಾರೆ. ಹೀಗೆ ನಮ್ಮಲ್ಲಿ ನಾವು ಕರ್ನಾಟಕದ್ದೇ ತೆಗೆದುಕೊಳ್ಳುವುದಾದರೆ ಎಳ್ಳಿನ ಹಬ್ಬ ಅಂತಲೇ ಇದಕ್ಕೆ ಹೇಳಬಹುದು. ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನ್ನು ಆಡು ಅನ್ನತಕ್ಕಂಥದ್ದು ಮಕರ ಸಂಕ್ರಾಂತಿಯ ಘೋಷವಾಕ್ಯ ಅಂತೇಳಿ ಹೇಳ್ಬೋದು. ಅದರಿಂದ ಎಳ್ಳನ್ನು ನಾವು ಪ್ರತಿಯೊಂದು ಮನೆಗೆ ಹೋಗಿ ಬೀರಿ ಆ ಮೂಲಕ ಒಳ್ಳೆಯ ಮಾತನ್ನಾಡಿ ಸಿಹಿಯನ್ನು ಹಂಚಿ ಹಬ್ಬದ ರೂಪದಲ್ಲಿ ಆಚರಣೆಯನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಸಂಪ್ರದಾಯ ಅಂಥೇಳಿ ನಾವು ಹೇಳ್ಬೋದು. ಆದರೆ ಇದಕ್ಕೆ ಶಾಸ್ತ್ರೀಯವಾಗಿರತಕ್ಕಂತಹ ಒಂದು ಹಿನ್ನೆಲೆ ಏನು, ಇದು ಮಹಾಪರ್ವಕಾಲ ಅಂಥೇಳಿ ಹೇಳ್ತಾರೆ. ಅಂದರೆ ವಿಶೇಷವಾದಂತಹ, ವಿಶಿಷ್ಟವಾದಂತಹ, ಶಕ್ತಿಯುತವಾದಂತಹ ಕಾಲ ಅಂತ ಇದೆ. ಅಂತಹ ಕಾಲ ಇದರಲ್ಲಿ ಏನಿದೆ, ಜೊತೆಯಲ್ಲಿ ಮಕರ ಸಂಕ್ರಮಣದಲ್ಲಿ ಎಷ್ಟು ವಿಧ, ಈ ಸೂರ್ಯನ ಗತಿಗೆ ಅನುಸಾರವಾಗಿ ಅಂಥೇಳಿ ನಾನು ಹೇಳಿದೆ ಆಗಲೇ. ಈ ಕೇವಲ ಮಕರ ಸಂಕ್ರಮಣ ಒಂದೇ ಇರತಕ್ಕಂಥದ್ದಲ್ಲ, ಈ 12 ತಿಂಗಳು ಕೂಡ ಬರುತ್ತೆ. ಐನ ಸಂಕ್ರಾಂತಿ ಅಂತ ಇದೆ. ಸಂಕ್ರಾಂತಿಯಲ್ಲಿ 4 ವಿಧ ಇದೆ.
ಅದನ್ನು ಮೊದಲು ತಿಳಿದುಕೊಳ್ಳಬೇಕು. 4 ವಿಧವಾಗಿರತಕ್ಕಂಥ ಅಯನ ಸಂಕ್ರಾಂತಿ, ವಿಷುವ ಸಂಕ್ರಾಂತಿ, ಷಡಶೀತಿ, ಮುಖ ಸಂಕ್ರಾಂತಿ, ವಿಷ್ಣುಪದ ಸಂಕ್ರಾಂತಿ ಅನ್ನತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಏನಿದೆ, ಮಕರ ಸಂಕ್ರಾಂತಿ ಮತ್ತು ಕರ್ಕಾಟಕ ಸಂಕ್ರಾಂತಿ. ದಕ್ಷಿಣಾಯನ ಪ್ರಾರಂಭ ಆಗತಕ್ಕಂಥದ್ದು ಕರ್ಕಾಟಕ ಸಂಕ್ರಾಂತಿ, ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಪ್ರಾರಂಭ ಆಗುತ್ತೆ. ಅದರಿಂದ ಇದಕ್ಕೆ ಅಯನ ಸಂಕ್ರಾಂತಿ ಅಂತ ಹೇಳುತ್ತೆ. ಅಯನ ಸಂಕ್ರಾಂತಿಗೆ ವಿಶೇಷವಾದಂತಹ ಮಹತ್ವ ಇದೆ. ವಿಷುವ ಸಂಕ್ರಾಂತಿ ಅನ್ನತಕ್ಕಂಥದ್ದು ಮೇಷ ಮತ್ತು ತುಲಾ ರಾಶಿ, ಈ ರಾಶಿಗೆ ಸೂರ್ಯ ಪ್ರವೇಶ ಮಾಡಿಸಿದ ನಂತರದಲ್ಲಿ ವಿಷುವ ಸಂಕ್ರಾಂತಿ ಅಂತೇಳಿ ಅದರದ್ದೇ ಆದಂತಹ ಆಚರಣೆ ಇದೆ. ಷಡಶೀತಿ ಮುಖ ಸಂಕ್ರಾಂತಿ ಅನ್ನತಕ್ಕಂಥದ್ದು ಮೀನ, ಕನ್ಯಾ, ಧನಸ್ಸು ಮತ್ತು ಮೀನ ರಾಶಿಗೆ ಸೂರ್ಯ ಪ್ರವೇಶ ಮಾಡಿದ ನಂತರದೇ ಉಂಟಾಗತಕ್ಕಂತಹ ಸಂಕ್ರಾಂತಿ. ವಿಷ್ಣುಪದ ಸಂಕ್ರಾಂತಿ ಏನಿದೆ, ವೃಶ್ಚಿಕ ರಾಶಿ, ಸಿಂಹರಾಶಿ, ವೃಷಭ ರಾಶಿ ಮತ್ತು ಕುಂಭರಾಶಿ, ಈ ರಾಶಿಯಲ್ಲಿ ಸೂರ್ಯ ಪ್ರವೇಶವನ್ನು ಮಾಡಿದಾಗ ವಿಷ್ಣುಪದ ಸಂಕ್ರಾಂತಿ ಅಂತೇಳಿ ಹೇಳ್ತಾರೆ. ಅದರಿಂದ ಈ 4 ವಿಧವಾದಂತಹ ಸಂಕ್ರಾಂತಿ ಅದರದ್ದೇ ಆದಂತಹ ಅನುಷ್ಠಾನ ಆಚರಣೆಗಳನ್ನು ಮಾಡಿ, ಕೆಲವೊಂದು ಪಿತೃ ಕಾರ್ಯವನ್ನು ಮಾಡುವುದಕ್ಕೆ, ಕೆಲವು ದೇವತಾ ಕಾರ್ಯವನ್ನು ಮಾಡುವುದಕ್ಕೆ, ಕೆಲವೊಂದು ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆಲ್ಲ ಅಂತಹ ಸಂಕ್ರಾಂತಿಗಳಲ್ಲಿ ಹೇಳಿದ್ದಾರೆ. ಆದರೆ ಈ ಮಕರ ಸಂಕ್ರಾಂತಿಯ ವಿಷಯ ಬಂದಾಗ ಇದಕ್ಕೆ ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ನಾವು ಹೇಳ್ತೀವಿ. ಈ ಉತ್ತರಾಯಣ ಪುಣ್ಯಕಾಲ ಎಲ್ಲ ಶುಭ ಕಾರ್ಯಗಳಿಗೆ ವಿಶೇಷವಾಗಿ ಹೇಳಿರ್ತಕ್ಕಂತಹ ಮಾಸ. ಇಲ್ಲಿವರೆಗೆ ಈ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಧನುಪುಷ್ಯ ಇರುವುದರಿಂದ ನಿಷಿದ್ಧ ಆಗಿರೋದ್ರಿಂದ ಕೇವಲ ದೇವರ ಪೂಜೆ, ಪುನಸ್ಕಾರ, ಜಪ, ಪಾರಾಯಣ ಇಂತಹದ್ದನ್ನು ಮಾತ್ರ ಮಾಡ್ತಾರೆ. ಪ್ರಾತಃ ಕಾಲದಲ್ಲಿ ಧನುರ್ಮಾಸದಲ್ಲಿ ಪೂಜೆ ಇರುತ್ತೆ, ಇವೆಲ್ಲ ಮಾಡತಕ್ಕಂಥದ್ದು. ಆದರೆ ಈ ಮಕರ ಸಂಕ್ರಾಂತಿ ಬಂದ ನಂತರದಲ್ಲಿ ಸೂರ್ಯನ ಗತಿ ಬದಲಾಗುತ್ತೆ. ಯಾಕೆ ಮಕರ ಸಂಕ್ರಾಂತಿ ಅಂತ ಹೇಳಿ ನಾವು ಹೇಳ್ತೀವಿ ಅಂತಂದರೆ, ಧನುರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿದ ನಂತರದಲ್ಲಿ ಅವನ ಗತಿ ಬದಲಾಗುತ್ತೆ. ಇಲ್ಲವರೆ ದಕ್ಷಿಣಕ್ಕೆ ಅವನ ಗತಿ ಅನ್ನತಕ್ಕಂಥದ್ದು ಇದ್ದರೆ, ಚಲನೆ ಇದ್ದರೆ, ಮಕರ ರಾಶಿಗೆ ಸೂರ್ಯ ಪ್ರವೇಶವನ್ನು ಮಾಡಿದ ನಂತರದಲ್ಲಿ ಉತ್ತರಕ್ಕೆ ಅವನು ಚಲಿಸುವುದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಆದ್ದರಿಂದ ಇದಕ್ಕೆ ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ಇನ್ನೊಂದು ಹೆಸರು ಇದೆ ಮಕರ ಸಂಕ್ರಾಂತಿಗೆ. ಉತ್ತರಾಯಣಕ್ಕೆ ಸೂರ್ಯ ತನ್ನ ಗತಿಯನ್ನು ಬದಲಾಯಿಸುವುದರಿಂದ ಉತ್ತರಾಯಣ ಪುಣ್ಯಕಾಲ, ಮಕರ ರಾಶಿಗೆ ಸೂರ್ಯ ಪ್ರವೇಶವನ್ನು ಮಾಡುವುದರಿಂದ ಮಕರ ಸಂಕ್ರಾಂತಿ. ಹೀಗೆ ಇದನ್ನು ಮಹಾಪರ್ವ ಅಂತ ಹೇಳಿ ಕರೆದಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ಶುಭ ಕಾರ್ಯವನ್ನು ಮಾಡುವುದಕ್ಕೆ ತುಂಬ ಶ್ರೇಷ್ಠವಾದಂತಹ ಕಾಲ ಅಂತ ಹೇಳಿದ್ದಾರೆ. ಅಂದರೆ ಈ ಮಕರ ಸಂಕ್ರಾಂತಿಯಿಂದ ಉದಗಯನೆ ಪೂರ್ವಪಕ್ಷಾಃ ಪುಣ್ಯಾಶು ಕಾರ್ಯಾಣಿ ಶೌಲ ಕರ್ಮೋಪನಯನೆ ವಿವಾಹ ಕರ್ಮಾಣಿ ಅಂತೇಳಿ ಹೇಳಿದ್ದಾರೆ. ಅಂದರೆ ಚೌಲ, ಉಪನಯನ, ವಿವಾಹಾದಿ ಪುಣ್ಯ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಇದು ಶ್ರೇಷ್ಠವಾದಂತಹ ಮಾಸ. ಆದ್ದರಿಂದ ಈ ಮಕರ ಸಂಕ್ರಾಂತಿಯಿಂದ ಶುಭ ಕಾರ್ಯಗಳನ್ನೆಲ್ಲ ಮಾಡುವುದಕ್ಕೆ ಶ್ರೇಷ್ಠವಾಗಿರತಕ್ಕಂತಹ ಸಮಯ ಆಗಿರುವುದರಿಂದಲೂ ಕೂಡ ಇದಕ್ಕೆ ಮಹಾಪರ್ವ ಅಂಥೇಳಿ ಕರೆದಿದ್ದಾರೆ. ಈ ಮಕರ ಸಂಕ್ರಾಂತಿಯಂದು ನಾವು ಯಾವ ರೀತಿಯಾಗಿ ಏನೇನು ಮಾಡಿದರೆ ಒಳ್ಳೆಯದು ಅನ್ನತಕ್ಕಂಥದ್ದು ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ರವೇ ಸಂಕ್ರಮಣಂ ರಾಶೋ ಸಂಕ್ರಾಂತಿ ರೀತಿ ಕಥ್ಯತೆ. ರವಿ ಯಾವ ರಾಶಿಗೆ ಪ್ರವೇಶವನ್ನು ಮಾಡ್ತಾನೋ ಆ ಗತಿಗೆ ಅನುಸಾರವಾಗಿ ಅದನ್ನು ಸಂಕ್ರಮಣ ಅಂಥೇಳಿ ನಾವು ಕರೆಯುತ್ತೇವೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿರತಕ್ಕಂಥದ್ದು. ಮಕರ ಸಂಕ್ರಾಂತಿಯ ನಂತರದಲ್ಲಿ ಸೂರ್ಯನ ಉಪಾಸನೆಗೆ ಒಂದು ವಿಶೇಷವಾಗಿರತಕ್ಕಂತಹ ಮಹತ್ವ ಇದೆ. ಮಕರ ಸಂಕ್ರಾಂತಿ ಪುಷ್ಯಮಾಸದಲ್ಲಿ ಬರುತ್ತೆ. ನಂತರದಲ್ಲಿ ಬರತಕ್ಕಂಥದ್ದು ಮಾಘ ಮಾಸ. ಮಾಘ ಮಾಸದಲ್ಲಿ ಸೂರ್ಯೋಪಾಸನೆಯಾಗಿ ವಿಶೇಷವಾಗಿ ಹೇಳಿದ್ದಾರೆ. ಅಂದರೆ ಈ ಮಾಘ ಮಾಸದ ಭಾನುವಾರ, ಅದರಲ್ಲೂ ಸಪ್ತಮಿ, ರಥಸಪ್ತಮಿ ಅಂತ ಹೇಳ್ತಾರೆ. ಇದು ಉತ್ತರಾಯಣದಲ್ಲಿ ಇವೆಲ್ಲ ಬರತಕ್ಕಂಥದ್ದು. ಮಾಘ ಮಾಸದಲ್ಲಿ ಸೂರ್ಯನನ್ನು ವಿಶೇಷವಾಗಿ ನಾವು ಆರಾಧಿಸಬೇಕು. ಕಾರ್ತಿಕ ಮಾಸದಲ್ಲಿ ಈಶ್ವರನನ್ನು ಆರಾಧಿಸಬೇಕು. ಶ್ರಾವಣ ಮಾಸದಲ್ಲಿ ದೇವಿ ಮತ್ತು ನಾರಾಯಣನ ವಿಶೇಷವಾಗಿ ಆರಾಧಿಸಬೇಕು. ಆಶ್ವಯುಜ ಮಾಸದಲ್ಲಿ ದೇವಿ ಮತ್ತು ಶ್ರೀರಾಮನನ್ನು ಉಪಾಸನೆಯನ್ನು ಮಾಡತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ರಾಮನನ್ನು ನಾವು ರಾಮಾಯಣ ಜೊತೆಯಲ್ಲಿ ದೇವಿ ವಸಂತ ನವರಾತ್ರಿ ಹೀಗಿದ್ದೆಲ್ಲ ಬರುತ್ತೆ. ಪ್ರತಿಯೊಂದು ತಿಂಗಳಿಗೂ ಕೂಡ ವಿಶೇಷವಾದಂತಹ ಮಹತ್ವ ಇದೆ. ಆದರೆ ಈ ಮಕರ ಸಂಕ್ರಾಂತಿಯ ನಂತರದಲ್ಲಿ ಬರತಕ್ಕಂತಹ ಉತ್ತರಾಯಣದಲ್ಲಿ ಸೂರ್ಯೋಪಾಸನೆಗೆ ವಿಶೇಷವಾದಂತಹ ಮಹತ್ವ ಇದೆ. ಸರ್ವದೇವಾತ್ಮಕನಾದಂತಹ ಸೂರ್ಯನನ್ನು ಉಪಾಸಿಸ್ತಕ್ಕಂಥದ್ದು. ನೇರವಾಗಿ ನಮಗೆ ಕಣ್ಣಿಗೆ ಗೋಚರ ಇರತಕ್ಕಂತಹ ದೇವರು ಅಂದರೆ ಅದು ಸೂರ್ಯ. ಅದರಿಂದ ಸೂರ್ಯನನ್ನು ನಾವು ದರ್ಶನ ಮಾಡ್ತಕ್ಕಂಥದ್ದು, ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಈ ಉತ್ತರಾಯಣದಲ್ಲಿ ವಿಶೇಷವಾಗಿ ಸೂರ್ಯೋಪಾಸನೆ ಅಂದರೆ ಸೂರ್ಯ ನಮಸ್ಕಾರದ ರೂಪದಲ್ಲಿ, ಸ್ತೋತ್ರ ರೂಪದಲ್ಲಿ, ತರ್ಪಣದ ರೂಪದಲ್ಲಿ ಈ ರೀತಿಯಾಗಿ ಸೂರ್ಯನ ಉಪಾಸನೆಯನ್ನು ಮಾಡಬೇಕು. ಆರೋಗ್ಯಮಿಚ್ಚೇತ ಭಾಸ್ಕರ ಅಂತೇಳಿ ಹೇಳ್ತಾರೆ. ಸೂರ್ಯ ಆರೋಗ್ಯವನ್ನು ನಾವು ಕೊಡ್ತಕ್ಕಂಥವನು. ಸೂರ್ಯ ಕಿರಣಗಳಿಂದ ರೋಗಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನತಕ್ಕಂಥದ್ದು ಆಯುರ್ವೇದ ಶಾಸ್ತ್ರವು ಕೂಡ ಹೇಳುತ್ತೆ. ಅದರಿಂದ ಈ ಮಕರ ಸಂಕ್ರಾಂತಿಗೆ ಯಾಕೆ ಅಷ್ಟೊಂದು ವಿಶೇಷವಾದಂತಹ ಮಹತ್ವ ಅಂದರೆ, ಆ ಸೂರ್ಯನ ಕಿರಣಗಳು ನಮಗೆ
ಸಕಾರಾತ್ಮಕವಾಗಿ ಭೂಮಿಗೆ ತಲುಪತಕ್ಕಂತಹ ಒಂದು ವಿಶೇಷವಾದಂತಹ ಕಾಲ ಅಂದರೆ ಅದು ಮಕರ ಸಂಕ್ರಾಂತಿಯ ನಂತರದ ದಿನಗಳು. ಆದ್ದರಿಂದ ಅದರಲ್ಲಿ ವಿಶೇಷವಾಗಿ ಸೂರ್ಯಕಿರಣಗಳಲ್ಲಿ ಭೂಮಿಗೆ ಬರತಕ್ಕಂತಹ ಸೂರ್ಯಕಿರಣಗಳಲ್ಲಿ ವಿಶೇಷವಾದಂತಹ ಶಕ್ತಿ ಇರುವುದರಿಂದ ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನ ಶೈಲಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು ನಾವು ಬದಲಾಯಿಸಿಕೊಂಡರೆ ಆ ಸೂರ್ಯಕಿರಣಗಳಿಂದ ಬರತಕ್ಕಂತಹ ವೈಬ್ರೇಷನ್ ಅಥವಾ ವಿಶೇಷವಾದಂತಹ ಏನು ಶಕ್ತಿ, ಪಾಸಿಟಿವ್ ಎನರ್ಜಿ ಏನಿದೆ, ಅದನ್ನು ನಾವು ಸರಿಯಾದ ಕ್ರಮದಲ್ಲಿ ಗ್ರಹಣವನ್ನು ಮಾಡಿದರೆ ನಮಗೆ ಯಾವುದೇ ರೋಗಗಳು ಬರುವುದಿಲ್ಲ, ಒಳ್ಳೆಯದಾಗುತ್ತೆ ಅನ್ನತಕ್ಕಂತಹ ಉದ್ದೇಶದಿಂದ ಮಕರ ಸಂಕ್ರಾಂತಿಯ ನಂತರದಲ್ಲಿ ಸೂರ್ಯೋಪಾಸನೆಗೆ ನಮಗೆ ಹೇಳಿರತಕ್ಕಂಥ ಸೂರ್ಯನನ್ನು ಆರಾಧಿಸಿ ಈ ಮಾಘ ಮಾಸದಲ್ಲಿ ಅನ್ನತಕ್ಕಂಥದ್ದು. ಅದರಿಂದ ಸೂರ್ಯನ ಗತಿಗೆ ಅನುಸಾರವಾಗಿ ಈ ಮಕರ ಸಂಕ್ರಮಣ ಇರುವುದರಿಂದ ಸೂರ್ಯೋಪಾಸನೆಯನ್ನು ನಾವು ಮಾಡಬೇಕು ಅನ್ನತಕ್ಕ ಪ್ರಮುಖವಾಗಿ ತಿಳಿದುಕೊಳ್ಳತಕ್ಕಂತಹ ವಿಷಯ. ಜೊತೆಯಲ್ಲಿ ಈ ಮಕರ ಸಂಕ್ರಮಣದಲ್ಲಿ ನಾವು ಏನನ್ನು ಮಾಡಬೇಕು, ಮಕರ ಸಂಕ್ರಾಂತಿಯನ್ನು ನಾವು ಆಚರಿಸತಕ್ಕಂಥದ್ದು ಹೇಗೆ, ಇದು ಯಾವ ಸಾಮಾನ್ಯವಾಗಿ ಇದು ನಮ್ಮ ಆಂಗ್ಲ ಕ್ಯಾಲೆಂಡರ್ ಪ್ರಕಾರ ಜನವರಿ 13, 14, 15 ಈ ರೀತಿಯಾಗಿ ಬರುತ್ತೆ. ಈ ವರ್ಷದಲ್ಲಿ 14ನೇ ತಾರೀಕು ರಾತ್ರಿ ನೀವು ಸಿದ್ಧಾಂತ ಈಗ ಹಲವು ರೀತಿಯಲ್ಲಿದೆ, ಅದರ ವೇಳೆ ಅನ್ನತಕ್ಕಂಥ ಸ್ವಲ್ಪ 2 ಗಂಟೆ ವ್ಯತ್ಯಾಸ ಆಗ್ಬೋದು. ಆದರೆ ಸಾಮಾನ್ಯವಾಗಿ 8 ಗಂಟೆ 12 ನಿಮಿಷದ ನಂತರದಲ್ಲಿ 8 ಗಂಟೆ 52 ನಿಮಿಷಕ್ಕೆ ಮಕರ ರಾಶಿಗೆ ಸೂರ್ಯ ಪ್ರವೇಶವನ್ನು ಮಾಡ್ತಾನೆ. ಆ ನಂತರದಲ್ಲಿ ಆ ಸಮಯದಲ್ಲಿ ರಾತ್ರಿ ಆಗಿರೋದ್ರಿಂದ ಮಕರ ಸಂಕ್ರಾಂತಿಯ ಆಚರಣೆ ಮಾಡುವುದಕ್ಕೆ ಶಾಸ್ತ್ರದಲ್ಲಿ ಅನುಮತಿ ಇಲ್ಲದೇ ಇರುವುದರಿಂದ 15ನೇ ತಾರೀಕು 12 ಗಂಟೆ 52 ನಿಮಿಷದವರೆಗೂ ಕೂಡ ಆ ಸಂಕ್ರಾಂತಿಯ ವ್ಯಾಪ್ತಿ ಇರುವುದರಿಂದ ಸಂಕ್ರಾಂತಿ ಹಬ್ಬ ಅಂತ ಆಚರಣೆಯನ್ನು ಮಾಡಬೇಕಾದರೆ ಜನವರಿ 15ನೇ ತಾರೀಕೆ ನಾವು ಅದನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ. ಇದು ವಾಕ್ಯ ಮತ್ತು ಸಿದ್ಧಾಂತ ಅನ್ನತಕ್ಕಂಥದ್ದು 2 ರೀತಿಯಲ್ಲಿರುತ್ತೆ. ನೀವು ವಾಕ್ಯ ರೀತಿಯಲ್ಲಿ ನೀವು ಅದರ ಒಂದು ಆಚರಣೆಯನ್ನು ಮಾಡಿದರೆ ಹಿಂದೆ ದಿವಸ ಕೂಡ ಮಾಡತಕ್ಕಂಥದ್ದು ಕೆಲವೊಂದು ಕಡೆ ಇದೆ. ಆದರೆ ನಮ್ಮ ಕರ್ನಾಟಕ ಸಂಪ್ರದಾಯವನ್ನು ನಾವು ತೆಗೆದುಕೊಂಡ್ರೆ 15ನೇ ತಾರೀಕು ಈ ವರ್ಷ ನಮಗೆ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಇರತಕ್ಕಂಥದ್ದು. ಯಾಕೆಂದರೆ ಶಾಸ್ತ್ರದಲ್ಲಿಯೂ ಕೂಡ ದಕ್ಷಿಣದಲ್ಲಿ ಹಿಂದಿನ 30 ಗಳಿಗೆ ಅಂದರೆ ದಕ್ಷಿಣ ಕರ್ನಾಟಕ ಸಂಕ್ರಾಂತಿ ಆಚರಣೆ ಮಾಡಬೇಕಾದರೆ ಹಿಂದಿನ ಸಮಯವನ್ನು ನೀವು ತೆಗೆದುಕೊಳ್ಳಬೇಕು. ಅಂದರೆ ಉತ್ತರಾಯಣದಲ್ಲಿ ಮುಂದಿನ 40 ಗಳಿಗೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಉತ್ತರಾಯಣದಲ್ಲಿ ನೀವು ಮುಂದೆ ಕೂಡ 40 ಗಳಿಗೆ ಅದು ಇರುವುದರಿಂದ ಹಿಂದಿನ ದಿವಸ ಮಕರ ಸಂಕ್ರಾಂತಿ ಸಂಭವಿಸಿದ್ದರೂ ಕೂಡ 15ನೇ ತಾರೀಕು 12 ಗಂಟೆ 52 ನಿಮಿಷದವರೆಗೂ ಕೂಡ ಸಂಕ್ರಾಂತಿಯ ವ್ಯಾಪ್ತಿ ಇರುವುದರಿಂದ ಶಾಸ್ತ್ರದ ಮುಖೇನ ಅಂದರೆ ಅಯನೇ ವಿಂಶತಿ ಪೂರ್ವಂ ಅಯನೇ ವಿಂಶತಿ ಪರಂ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ಅದರ ಪ್ರಮಾಣಕ್ಕೆ ಅನುಸಾರವಾಗಿ 15ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ ಅನ್ನತಕ್ಕಂಥದ್ದು ನಮ್ಮ ಕರ್ನಾಟಕ ಸಂಪ್ರದಾಯ ಅಂಥೇಳಿ ನಾವು ಹೇಳ್ಬೋದು. ಅದರಿಂದ ಇದನ್ನು ಆಚರಣೆಯನ್ನು ಮಾಡಬೇಕು. ಈ ಮಕರ ಸಂಕ್ರಾಂತಿ ಆಚರಣೆಯನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು, ನೀವು ಯಾವುದೇ ಪೂಜೆ ಪುನಸ್ಕಾರ ಏನು ಮಾಡಬೇಕಾದರೂ ಮೊದಲು ಸ್ನಾನ ಮಾಡಬೇಕು. ಸ್ನಾನಕ್ಕೆ ನಮ್ಮಲ್ಲಿ ವಿಶೇಷವಾದಂತಹ ಮಹತ್ವ ಇದೆ. ಅದು ಯಾವುದೇ ಗ್ರಹಣ ಕಾಲ ಆಗಲಿ, ತೀರ್ಥಯಾತ್ರೆಯನ್ನು ಮಾಡಲಿ, ಇನ್ಯಾವುದೇ ಪಿತೃಕಾರ್ಯವನ್ನು ಮಾಡಲಿ, ಯಜ್ಞಯಾಗಾದಿಗಳನ್ನು ಮಾಡಲಿ, ಅದಕ್ಕೆ ಸ್ನಾನವೇ ಪ್ರಧಾನ. ನಾವು ಸ್ನಾನಕ್ಕೆ ಬಾತ್ ಅಂತ ಹೇಳಲ್ಲ, ಅದಕ್ಕೆ ತೀರ್ಥ ಸ್ನಾನ ಅಂಥೇಳಿ ನಾವು ಹೇಳ್ತೀವಿ. ಆ ಸ್ನಾನಕ್ಕೆ ಅದರಲ್ಲೂ ಈ ಮಕರ ಸಂಕ್ರಮಣದಲ್ಲಿ ನಾವು ಪ್ರಥಮವಾಗಿ ಮಾಡಬೇಕಾಗಿರತಕ್ಕಂಥದ್ದು ಸ್ನಾನ. ಈ ಸ್ನಾನವನ್ನು ಯಾವ ರೀತಿಯಾಗಿ ಮಾಡಬೇಕು, ತಣ್ಣೀರಲ್ಲಿ ಮಾಡಬೇಕಾ, ತೀರ್ಥಕ್ಷೇತ್ರದಲ್ಲಿ ಮಾಡಬೇಕಾ, ಸಮುದ್ರದಲ್ಲಿ ಮಾಡಬೇಕಾ, ನದಿಯಲ್ಲಿ ಮುಳುಗಬೇಕಾ, ಸರೋವರದಲ್ಲಿ ಮುಳುಗಬೇಕಾ, ಅಥವಾ ಮನೆಯಲ್ಲೇ ಮಾಡಬೇಕಾ ಅನ್ನತಕ್ಕಂಥದ್ದು ಹೇಗಾದರೂ ಆಗಲಿ ನಿಮಗೆ ಅನುಕೂಲ ಇರತಕ್ಕ ರೀತಿಯಲ್ಲಿ ಸ್ನಾನವನ್ನು ಮಾಡಬೇಕು. ಮಾಡದೇ ಇದ್ದರೆ ಏನಾಗುತ್ತೆ, ರವಿ ಸಂಕ್ರಮಣೆ ಪುಣ್ಯೆ ನಸ್ನಾಯಾಸ್ತು ಮಾನವಃ ಸಪ್ತಜನ್ಮಾದ್ಯಶೋ ರೋಗಿ ನಿರ್ಧನ ಚೋಪಜಾಯತೆ ಅಂಥೇಳಿ ಹೇಳಿದ್ದಾರೆ. ರವಿ ಸಂಕ್ರಮಣದಲ್ಲಿ ಅಂದರೆ ರವಿಯ ಸಂಕ್ರಮಣ ಏನು ಮಕರ ಸಂಕ್ರಮಣ ಇದೆ, ಈ ದಿವಸ ಸ್ನಾನವನ್ನು ಮಾಡದೇ ಇದ್ದರೆ ನಸ್ನಾಯಾಸ್ತು ಮಾನವಃ ಸಪ್ತಜನ್ಮ ರಪೋ ರೋಗಿ, ಮುಂದಿನ 7 ಜನ್ಮಗಳಲ್ಲಿ ರೋಗಿಯಾಗಿ ಇರ್ತಾನೆ. ಆ ಸಮಯದಲ್ಲಿ ನಾವು ಹೇಗೆ ಇರಬೇಕು ಹಾಗಿಲ್ಲದೇ ಇದ್ದರೆ ಅದರಿಂದ ನಮಗೆ ರೋಗಾಣುಗಳಿಂದ ಹಲವು ರೋಗಗಳಿಗೆ ಕಾರಣ ಆಗುತ್ತೆ. ಮುಂದಿನ 7 ಜನ್ಮ ಅಂತ ಬೇಡ ನಾವು ತೆಗೆದುಕೊಳ್ಳತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ರೋಗ ಬರತಕ್ಕಂತಹ ರೋಗ ನಿರೋಧಕ ಶಕ್ತಿ ಅನ್ನತಕ್ಕಂಥದ್ದು ಅವನಿಗೆ ಇರುವುದಿಲ್ಲ ಅನ್ನತಕ್ಕಂಥದ್ದು. ನಿರ್ಧನಶ್ಚೋಪಜಾಯತೆ ಅಂದರೆ ಬಡವನಾಗಿರ್ತಾನೆ, ಜೀವನದಲ್ಲಿ ಯಾವುದೇ ಸುಖವನ್ನು ಅವನು ಅನುಭವಿಸೋದಿಲ್ಲ. ಅಂದರೆ ಮಕರ ಸಂಕ್ರಮಣ ದಿವಸ ಯಾರು ಸಂಕ್ರಾಂತಿ ಹಬ್ಬದ ದಿವಸ ಸ್ನಾನವನ್ನು ಮಾಡುವುದಿಲ್ಲವೋ ಅವರು ನಿರ್ಧನರಾಗಿ ಅಂದರೆ ಬಡವರಾಗಿ ಜೀವನದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಗಳಿಸದೆ ರೋಗಿಗಳಾಗಿ ಇರತಕ್ಕಂತಹ ಒಂದು ಸ್ಥಿತಿ ಬರುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಆ ಸ್ನಾನದ ಮಹತ್ವವನ್ನು ಆ ಮುಖೇನ ತಿಳಿಸಿದ್ದಾರೆ. ಆದ್ದರಿಂದ ಈ ಸ್ನಾನವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ.
ನೀವು ತಣ್ಣೀರಿನ ಸ್ನಾನವೇ ಶ್ರೇಷ್ಠವಾಗಿರತಕ್ಕಂಥದ್ದು. ಅನಾರೋಗ್ಯದ ಸಮಸ್ಯೆ ಇದ್ದರೆ ಬಿಸಿ ನೀರಿನ ಸ್ನಾನವನ್ನು ಮಾಡಬಹುದು. ಅದು ಮನೆಯಲ್ಲಿ ಸ್ನಾನ ಮಾಡುವುದಕ್ಕಿಂತ ಬಾವಿಯಲ್ಲಿ ಮಾಡತಕ್ಕಂಥದ್ದು ಶ್ರೇಷ್ಠ. ಬಾವಿಯ ಸ್ನಾನಕ್ಕಿಂತ ಸರೋವರದ ಸ್ನಾನ ಶ್ರೇಷ್ಠ. ಸರೋವರದ ಕೆರೆ ಅಂತಹದ್ದಲ್ಲಿ ಕೆರೆ ಸ್ನಾನಕ್ಕಿಂತ ನದಿಯಲ್ಲಿ ಸ್ನಾನವನ್ನು ಮಾಡತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಆ ನದಿ ಸ್ನಾನದಲ್ಲಿಯೂ ಕೂಡ ಸಂಗಮ ಸ್ಥಳ, 2-3 ತ್ರಿವೇಣಿ ಸಂಗಮ, ಈ ರೀತಿಯಾದಂತಹ ಸಂಗಮ ಸ್ಥಳದಲ್ಲಿ ನೀವು ಮಾಡತಕ್ಕಂತಹ ಸ್ನಾನ ಏನಿದೆ ಮಕರ ಸಂಕ್ರಮಣದಲ್ಲಿ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಆ ಸ್ನಾನಕ್ಕಿಂತ ಸಮುದ್ರ ಸ್ನಾನ ಅನ್ನತಕ್ಕಂಥದ್ದು ಉತ್ಕೃಷ್ಟವಾಗಿರತಕ್ಕಂತಹ ತೀರ್ಥ ಸ್ನಾನ ಅಂಥೇಳಿ ಹೇಳಿದ್ದಾರೆ. ಯಾರಿಗೆ ಯಾವುದು ಅನುಕೂಲ ಇದೆಯೋ ಸಮುದ್ರ ತೀರದಲ್ಲಿರ್ತಕ್ಕ ಸಮುದ್ರ ಸ್ನಾನವನ್ನು ಮಾಡ್ತಾರೆ, ನದಿ ತೀರದಲ್ಲಿರ್ತಕ್ಕಂಥ ನದಿ ಸ್ನಾನ ಮಾಡುವುದಕ್ಕೆ ಅವರಿಗೆ ಅನುಕೂಲ ಇರುತ್ತೆ. ಯಾವುದೋ ಅನುಕೂಲ ಇಲ್ಲದೇ ಇರತಕ್ಕಂಥವ್ರು ಮನೆಯಲ್ಲಿ ತಣ್ಣೀರು ಸ್ನಾನವನ್ನು ಮಾಡಿ, ಅದಕ್ಕೂ ಕೂಡ ಮಾಡಲಿಕ್ಕೆ ಆಗದೇ ಇದ್ದರೆ ಬಿಸಿ ನೀರಿನಾದರೂ ಸ್ನಾನವನ್ನು ಮಾಡತಕ್ಕಂಥದ್ದು ಮಕರ ಸಂಕ್ರಾಂತಿಯ ಪ್ರಮುಖವಾಗಿರತಕ್ಕಂತಹ ಒಂದು ಕರ್ತವ್ಯ ಅಂಥೇಳಿ ಹೇಳ್ಬೋದು. ಸ್ನಾನ ನಂತರದಲ್ಲಿ ನೀವು ಮಾಡತಕ್ಕಂಥದ್ದು ದಾನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಅದರಿಂದಲೇ ಆ ಸ್ನಾನವನ್ನು ಮಾಡಬೇಕಾದ್ರೂ ಪ್ರಮುಖವಾದ ವಿಷಯ. ನೀವು ಎಳ್ಳು, ಇಲ್ಲಿ ಸಂಕ್ರಮದಲ್ಲಿ ಎಳ್ಳು ತುಂಬ ಮುಖ್ಯವಾಗಿರತಕ್ಕಂಥದ್ದು. ತಿಲಾಪಾಪಹರಂ, ಎಳ್ಳಿಗೆ ಯಾಕೆ ಅಷ್ಟೊಂದು ಮಹತ್ವ ಅಂದರೆ ಆ ಎಳ್ಳು ಎಂದು ಶನಿಯ ದ್ರವ್ಯ. ಶನಿಯನ್ನು ನಾವು ಪೂಜೆಯನ್ನು ಮಾಡಬೇಕಾದರೆ ಕರಿ ಎಳ್ಳಿನಲ್ಲೇ ಪೂಜೆಯನ್ನು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ. ಮೃತ್ಯುಂಜಯ ಹವನವನ್ನು ಮಾಡುವುದಕ್ಕೆ ಕೂಡ ಕರಿ ಎಳ್ಳನ್ನು ವಿಶೇಷವಾಗಿ ದ್ರವ್ಯವಾಗಿ ಉಪಯೋಗಿಸ್ತೀವಿ. ಎಳ್ಳು ಅನ್ನತಕ್ಕಂಥದ್ದನ್ನು ನಾವು ಇನ್ನಿತರ ದೇವಿ ಹೋಮ ಇರ್ಬೋದು, ಯಾವುದೇ ಹೋಮ, ಸುದರ್ಶನ ಹೋಮ ಆದರೂ ಕೂಡ ಕರಿ ಎಳ್ಳನ್ನು ನಾವು ದೇವತಾ ಕಾರ್ಯಗಳಲ್ಲಿ ಉಪಯೋಗಿಸ್ತೀವಿ. ಯಾಕೆ ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂದರೆ ತಿಲಾ ಪಾಪಹರಂ ಅಂತೇಳಿ ಎಲ್ಲ ಪಾಪವನ್ನು ಕಳಿತಕ್ಕಂತಹ ಶಕ್ತಿ ವಿಶೇಷವಾಗಿ ಎಳ್ಳಿಗೆ ಇರುವುದರಿಂದ ಆ ಎಳ್ಳಿನಿಂದ ಉದ್ವರ್ತನ, ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು. ಎಳ್ಳನ್ನು ಮೈ ಮೇಲೆ ಸುರಿಕೊಂಡು ಸ್ನಾನವನ್ನು ಮಾಡಬೇಕು. ಎಳ್ಳನ್ನು ನೀರಿಗೆ ಹಾಕಿ ಸ್ನಾನವನ್ನು ಮಾಡಬೇಕು ಆ ದಿವಸ. ಅದಕ್ಕೆ ಎಳ್ಳು ಬೀರತಕ್ಕಂತಹ ಎಳ್ಳಿನ ಹಬ್ಬ ಅಂತಲೇ ಸಂಕ್ರಮಣಕ್ಕೆ, ಮಕರ ಸಂಕ್ರಾಂತಿ ಹಬ್ಬಕ್ಕೆ ಇನ್ನೊಂದು ಹೆಸರಿದೆ. ಆದ್ದರಿಂದ ಎಳ್ಳಿನಿಂದ ನೀವು ಎಳ್ಳು ಪೂರಿತವಾಗಿರತಕ್ಕಂತಹ ಸ್ನಾನವನ್ನು ಮಾಡತಕ್ಕಂಥದ್ದು ಇವತ್ತಿನ ದಿವಸ ಈ ಮಕರ ಸಂಕ್ರಾಂತಿ ಹಬ್ಬದ ದಿವಸ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಸ್ನಾನದ ನಂತರದಲ್ಲಿ ಅದರಿಂದಲೇ ಎಳ್ಳು ಬೀರತಕ್ಕಂಥದ್ದು ಅಂತ. ಎಳ್ಳು 4 ಮನೆಗೆ ಹೋಗಿ ಎಳ್ಳನ್ನು ಬೀರತಕ್ಕಂತಹ ಸಂಪ್ರದಾಯ ಇದೆ. ಅಂದರೆ ಎಳ್ಳನ್ನು ಬೀರತಕ್ಕಂಥದ್ದು ಹಿನ್ನೆಲೆ ಏನು ಅಂದರೆ ಎಳ್ಳನ್ನು ದಾನ ಮಾಡತಕ್ಕಂಥದ್ದು. ಎಳ್ಳಿನಿಂದ ಸ್ನಾನ, ಎಳ್ಳಿನಿಂದ ದಾನವನ್ನು ಮಾಡಿ ಅದನ್ನು ಎಳ್ಳನ್ನು ಸೇವನೆ ಮಾಡತಕ್ಕಂಥದ್ದು. ಎಳ್ಳನ್ನು ನಾವು ದಾನ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕು? ಎಳ್ಳನ್ನು ಕೊಡಬೇಕು. ಎಳ್ಳಿನ ಜೊತೆಯಲ್ಲಿ ಬೆಲ್ಲವನ್ನು ಸೇರಿಸಬೇಕು. ಆ ಬೆಲ್ಲ ಅನ್ನತಕ್ಕಂಥ ಸಿಹಿಯನ್ನು, ಸುಖವನ್ನು ಸೂಚಿಸುತ್ತೆ. ಅದರಲ್ಲಿ ಕಬ್ಬಿನ ಜಲ್ಲೆ, ನೀನು ಕಷ್ಟಪಟ್ಟರೆ ಮಾತ್ರ ಜೀವನದಲ್ಲಿ ಸುಖ ಸಿಗುವುದಕ್ಕೆ ಸಾಧ್ಯ, ಸಾಧನೆಯನ್ನು ಮಾಡಿದರೆ ಮಾತ್ರ ಫಲವನ್ನು ನೀವು ಪಡೆಯುವುದಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು. ಅದೆಲ್ಲ ಹಿನ್ನೆಲೆಯಾಗಿ ನಮಗೆ ಸೂಚನೆಯನ್ನು ಕೊಡತಕ್ಕಂಥ ಕಬ್ಬಿನ ಜಲ್ಲೆ, ಬದರಿ ಫಲ ಅಂದರೆ ಎಲಚಿ ಹಣ್ಣನ್ನು ನಾವು ದಾನವಾಗಿ ಕೊಡತಕ್ಕಂಥದ್ದು. ಜೊತೆಯಲ್ಲಿ ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟ ಇನ್ನಿತರ ದ್ರವ್ಯಗಳನ್ನು ನಾವು ಸೇರಿಸಿ ಎಳ್ಳನ್ನು ಬೀರತಕ್ಕಂಥದ್ದು ಅಂತ ಹೇಳ್ತಾರೆ. ಅದನ್ನು ಎಳ್ಳಿನ ದಾನ ಕೊಡತಕ್ಕಂಥ ಶಾಸ್ತ್ರೀಯವಾಗಿರತಕ್ಕಂತಹ ಪದ. ಆ ಎಳ್ಳಿನ ದಾನವನ್ನು ಎಲ್ಲರಿಗೂ ಕೊಟ್ಟು ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳತಕ್ಕಂಥದ್ದು ಸಂಕ್ರಮಣ ಹಬ್ಬದಲ್ಲಿ ಇರತಕ್ಕಂತಹ ಆಚರಣೆ. ದಾನಕ್ಕೆ ವಿಶೇಷವಾದಂತಹ ಫಲ ಇರುವುದರಿಂದ ಇವೆರಡನ್ನು ನಾವು ಪ್ರಮುಖವಾಗಿ ನಮಗೆ ಕಣ್ಣಿಗೆ ಕಾಣಿಸಿದ್ದನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾರೆ. ಇನ್ನು ವಿಶೇಷವಾಗಿ ರೈತರು ಯಾವ ಆಚರಣೆಯನ್ನು ಮಾಡ್ತಾರೆ, ನೀವು ಧಾರ್ಮಿಕವಾದಂತಹ ದಾರಿಯಲ್ಲಿರತಕ್ಕಂಥವರು ಈ ಮಕರ ಸಂಕ್ರಮಣವನ್ನು ನಾವು ಸದುಪಯೋಗಪಡಿಸಿಕೊಳ್ಳತಕ್ಕಂಥದ್ದು ಹೇಗೆ? ಈ ಪರ್ವಕಾಲ, ಮಹಾಪರ್ವಕಾಲ ಅಂತೇಳಿ ನಾನು ಹೇಳಿದೆ. ಅಂತಹ ಮಹಾಪರ್ವಕಾಲದಲ್ಲಿ ಏನು ಮಾಡಬೇಕು? ಜಪವನ್ನು ಮಾಡಿದರೆ ಏನು ಮಾಡಬೇಕು? ತರ್ಪಣ, ಶ್ರಾದ್ದಕ್ಕೂ ಕೂಡ ವಿಶೇಷವಾಗಿರತಕ್ಕಂಥದ್ದನ್ನು ಹೇಳಿದ್ದಾರೆ. ಇವೆಲ್ಲ ನಾವು ಮಕರ ಸಂಕ್ರಮಣದಲ್ಲಿ ಇನ್ನೂ ಮಾಡತಕ್ಕಂತಹ ಆಚರಣೆಗಳು ತುಂಬ ಇದೆ. ರೈತರು ಮಕರ ಸಂಕ್ರಮಣ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ. ಅದನ್ನು ಗೋವಿನ ಕಿಚ್ಚಾಯಿಸ್ತಕ್ಕಂಥದ್ದು ಇಂತಹದ್ದೆಲ್ಲ ಇದೆ. ಅದೆಲ್ಲವನ್ನು ಯಾವ ಕಾರಣದಿಂದ ಮಾಡ್ತಾರೆ? ನಮ್ಮ ಧರ್ಮ ಸಂಸ್ಕೃತಿಯಲ್ಲಿ ಅವೆಲ್ಲ ಆಚರಣೆಗಳ ಹಿನ್ನೆಲೆಯನ್ನು ಅಂತಕ್ಕಂಥದ್ದು ಕೂಡ ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕು. ಕಾಲದ ಗಣನೆಗೆ ಅನುಸಾರವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಸೂರ್ಯನ ಗತಿಗೆ ಅನುಸಾರವಾಗಿ ದಕ್ಷಿಣಾಯನ ಮತ್ತು ಉತ್ತರಾಯಣ ಅನ್ನತಕ್ಕಂತಹ 2 ವಿಭಾಗವನ್ನು ಮಾಡಿದ್ದಾರೆ. ಉಪಾಸನಾ ಮಾರ್ಗವಾಗಿ ಹೋಗತಕ್ಕಂಥವರಿಗೆ ದಕ್ಷಿಣಾಯನದಲ್ಲಿ ವಿಶೇಷವಾದಂತಹ ಪರ್ವಕಾಲಗಳು ಇರುತ್ತೆ. ಅರ್ಚನಾ ಮಾರ್ಗದಲ್ಲಿ ಹೋಗತಕ್ಕಂಥವರಿಗೆ ಉತ್ತರಾಯಣದಲ್ಲಿ ವಿಶೇಷವಾದಂತಹ ಪರ್ವಕಾಲಗಳು ಬರುತ್ತೆ. ಆದ್ದರಿಂದ ಉಪಾಸನ ಪ್ರಾಧಾನ್ಯವಾಗಿರತಕ್ಕಂತಹ ದಕ್ಷಿಣಾಯನ ಮತ್ತು ಉತ್ತರಾಯಣಕ್ಕೆ ವಿಶೇಷವಾದಂತಹ
ದೇವಯಾನ ಆಗಿರತಕ್ಕಂತಹ ಉತ್ತರಾಯಣಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇರುವುದರಿಂದ, ಅದರಲ್ಲೂ ಕೂಡ ಈ ಉತ್ತರಾಯಣದಲ್ಲಿ ಸೂರ್ಯನಿಗೆ ಸಂಬಂಧಿಸತಕ್ಕಂತಹ ಒಂದು ವಿಶೇಷವಾದಂತಹ ಮಾಸವಾದಂತಹ ಮಾಘ ಮಾಸ ಬರುವುದರಿಂದ ಇದು ಮಕರ ಸಂಕ್ರಾಂತಿ ಅಂಥೇಳಿ ಕರೆಸಿಕೊಳ್ಳುತ್ತೆ. ಮಕರ ಸಂಕ್ರಾಂತಿಯಲ್ಲಿ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಅದು ಸಂಕ್ರಮಣ ಕಾಲ ಅಂತ. ಸಂಕ್ರಮಣ ಅಂತಂದರೆ ಒಂದು ವಿಶೇಷವಾದಂತಹ ಪರ್ವಕಾಲ. ಒಂದು ವರ್ಷದಲ್ಲಿ 12 ಸಂಕ್ರಮಣಗಳು ಬರುತ್ತೆ. ಅದರಲ್ಲಿ ಕರ್ಕಾಟಕ ಸಂಕ್ರಮಣ ಮತ್ತು ಮಕರ ಸಂಕ್ರಮಣಕ್ಕೆ ವಿಶೇಷವಾದಂತಹ ಶ್ರೇಷ್ಠತ್ವವನ್ನು ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ಅದರಲ್ಲೂ ಈ ಮಕರ ಸಂಕ್ರಮಣ ಅನ್ನತಕ್ಕಂಥದ್ದು ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ಕರೆಸಿಕೊಂಡು, ಆ ಮೂಲಕ ಸೂರ್ಯನ ಗತಿ ಉತ್ತರದ ಕಡೆ ಪ್ರಾರಂಭ ಆಗತಕ್ಕಂತಹ ವಿಶೇಷವಾದಂತಹ ದಿವಸ ಅದು ಮಕರ ಸಂಕ್ರಾಂತಿಯಾಗಿರುವುದರಿಂದ ಸೂರ್ಯೋಪಾಸನೆಗೆ ವಿಶೇಷವಾಗಿ ಹೇಳಿರತಕ್ಕಂತಹ ಮಾಸ ಕೂಡ ಮಾಘ ಮಾಸ ಉತ್ತರಾಯಣದಲ್ಲೇ ಬರತಕ್ಕಂಥದ್ದು. ಆದ್ದರಿಂದ ಈ ಮಕರ ಸಂಕ್ರಮಣದ ಆಚರಣೆ, ಮಕರ ಸಂಕ್ರಮಣವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಅನ್ನತಕ್ಕಂತಹ ವಿಚಾರದ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ. ಸ್ನಾನ, ದಾನ, ಪೂಜೆ, ಜಪ, ತರ್ಪಣ, ಶ್ರಾದ್ದ ಇದಕ್ಕೆಲ್ಲ ವಿಶೇಷವಾದಂತಹ ಒಂದು ಪರ್ವಕಾಲ ಅನ್ನತಕ್ಕಂಥದ್ದು ಮಕರ ಸಂಕ್ರಮಣ. ಜೊತೆಯಲ್ಲಿ ನಮ್ಮ ದೇಶದಲ್ಲಿ ಹಲವು ಕಡೆ ಹಲವು ರೀತಿಯಲ್ಲಿ ಈ ಮಕರ ಸಂಕ್ರಮಣಕ್ಕೆ ಕರೀತಾರೆ. ಅದಕ್ಕೆ ಅದರದ್ದೇ ಆದಂತಹ ಹೆಸರಿನಿಂದ ಕರೀತಾರೆ. ನಾವು ಮಕರ ಸಂಕ್ರಮಣ ಅಂತ ಹೇಳ್ತೀವಿ. ಭೋಗಿ ಹಬ್ಬ, ಮಕರ ಸಂಕ್ರಮಣ, ಕನು ಹಬ್ಬ ಅನ್ನತಕ್ಕಂಥದ್ದು ಆಂಧ್ರದಲ್ಲಿ ಆಚರಣೆಯನ್ನು ಮಾಡ್ತಾರೆ. ತಮಿಳುನಾಡಿನಲ್ಲಿ ಪೊಂಗಲ್ ಅನ್ನತಕ್ಕಂತಹ ಹಬ್ಬದ ಆಚರಣೆಯನ್ನು ಮಾಡತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿ ಮಕರ ಸಂಕ್ರಮಣದಲ್ಲಿ ವಿಶೇಷವಾಗಿ ಪ್ರಯಾಗದಲ್ಲಿರ್ಬೋದು, ಗಂಗಾ ನದಿಯಲ್ಲಿರ್ಬೋದು ಅಥವಾ ಗಂಗಾ ಸಾಗರದಲ್ಲಿರ್ಬೋದು, ಮಕರ ಸಂಕ್ರಮಣದಲ್ಲಿ ವಿಶೇಷವಾಗಿ ತೀರ್ಥಸ್ನಾನಕ್ಕೆ ಹೇಳಿರುವುದರಿಂದ ಮಕರ ಸಂಕ್ರಮಣದಲ್ಲಿ ಪ್ರತಿಯೊಬ್ಬರೂ ಕೂಡ ಆ ಪುಣ್ಯ ನದಿಗಳಲ್ಲಿ ಹೋಗಿ ಮಿಂದು ಆ ಮೂಲಕ ಪುನೀತರಾಗತಕ್ಕಂತಹ ಒಂದು ವಿಶೇಷವಾದಂತಹ ಪರ್ವಕಾಲ ಅಂತಂದರೆ ಅದು ಮಕರ ಸಂಕ್ರಮಣ. ಬೇರೆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಪುಣ್ಯಕ್ಷೇತ್ರ ದರ್ಶನ, ಪುಣ್ಯಕ್ಷೇತ್ರದಲ್ಲಿ ಮಾಡತಕ್ಕಂತಹ ತೀರ್ಥ ಸ್ನಾನ ಇದಕ್ಕಿಂತ ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಮಕರ ಸಂಕ್ರಮಣದಲ್ಲಿ ಇದೆ. ಅದರಿಂದಲೇ ಈ ಮಕರ ಸಂಕ್ರಮಣವನ್ನು ಒಂದು ಪುಣ್ಯಕಾಲ ಅಂಥೇಳಿ ಭಾವಿಸಿ ಉತ್ತರದಲ್ಲಿಯೂ ಕೂಡ ಆ ಪ್ರಯಾಗರಾಜ್ ಅಂಥೇಳಿ ಹೇಳ್ತಾರೆ. ಗಂಗಾ ಯಮುನಾ ಸರಸ್ವತಿ ಸಂಗಮ ಸ್ಥಳದಲ್ಲಿ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಸ್ನಾನ ಇರ್ಬೋದು, ಅದು ತೀರ್ಥ ಸ್ನಾನ ಅಂಥೇಳಿ ಕರೆಸಿಕೊಳ್ಳುತ್ತೆ. ಹೀಗೆ ನಮ್ಮ ದೇಶದಲ್ಲಿ, ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿಯೇ ನಮ್ಮ ಸಂಸ್ಕೃತಿಯನ್ನು ನಂಬತಕ್ಕಂಥವ್ರು, ಅದನ್ನು ಅನುಸರಿಸ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಆ ಸೂರ್ಯನ ಗತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಕರ ಸಂಕ್ರಮಣವನ್ನು ವಿಶೇಷವಾಗಿ ಆಚರಿಸಿಕೊಳ್ಳತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದ್ದರಿಂದ ಈ ಮಕರ ಸಂಕ್ರಮಣದ ದಿವಸ ಸ್ನಾನಕ್ಕೆ ವಿಶೇಷವಾದ ಮಹತ್ವ ಇದೆ ಅಂತ ಹೇಳಿ ಸ್ನಾನದ ಮಹತ್ವ ಅದನ್ನು ಮಾಡತಕ್ಕಂತಹ ಕ್ರಮಗಳನ್ನೆಲ್ಲ ನಾನು ತಿಳಿಸಿದೆ. ದಾನವನ್ನು ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥದ್ದು ಕೂಡ ವಿಶೇಷವಾಗಿ ಆ ದಾನಕ್ಕೆ ಮಕರ ಸಂಕ್ರಮಣ ದಿವಸ ಮಹತ್ವ ಇರುವುದರಿಂದ ಪ್ರತಿಯೊಬ್ಬರೂ ಕೂಡ ಆ ದಾನವನ್ನು, ಎಳ್ಳನ್ನು ದಾನವಾಗಿ ಕೊಡತಕ್ಕಂಥದ್ದು ಏನಿದೆ, ತಿಲಸ್ನಾಯಿ, ತಿಲ ದಾನ, ಇದಕ್ಕೆಲ್ಲ ತಿಲದಲ್ಲಿ ಅಂದರೆ ಎಳ್ಳನ್ನು ಮೈ ಮೇಲೆ ಸುರಿದುಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆಯನ್ನು ಲೇಪನ ಮಾಡಿಕೊಂಡು ಅಭ್ಯಂಜನವನ್ನು ಮಾಡ್ತಕ್ಕಂಥದ್ದು, ಎಳ್ಳನ್ನು ಸೇವಿಸ್ತಕ್ಕಂಥದ್ದು, ಎಳ್ಳಿನಿಂದ ಈಶ್ವರನಿಗೆ ವಿಷ್ಣುವಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು, ಎಳ್ಳಿನಿಂದ ಹೋಮವನ್ನು ಮಾಡತಕ್ಕಂಥದ್ದು ಎಲ್ಲವೂ ಕೂಡ ತುಂಬ ಶ್ರೇಷ್ಠ ಈ ಮಕರ ಸಂಕ್ರಮಣದಲ್ಲಿ. ಆದ್ದರಿಂದ ಈ ದಾನವನ್ನು ಮಾಡಬೇಕಾದರೂ ಕೂಡ ನಾವು ಆ ಎಳ್ಳಿನ ಜೊತೆಯಲ್ಲಿ ಬೆಲ್ಲವನ್ನು, ಕಬ್ಬಿನ ಜಲ್ಲೆ ಚೂರುಗಳನ್ನು ಸೇರಿಸಿ ಆ ಮೂಲಕ ಅದಕ್ಕೆ ಅದರದೇ ಆದ ಎಲಚಿ ಹಣ್ಣು, ಇದೆಲ್ಲವು ಬದರಿ ಫಲ ಅಂಥೇಳಿ ಹೇಳ್ತಾರೆ, ಇದೆಲ್ಲ ವಿಶೇಷವಾಗಿ ಸೇರಿಸಿ ದಾನವಾಗಿ ಕೊಡ್ತಕ್ಕಂಥದ್ದನ್ನು ಆ ಮಕರ ಸಂಕ್ರಮಣದಲ್ಲಿ ಆಚರಣೆಯನ್ನು ಮಾಡಿಕೊಂಡು ಬಂದಿರ್ತೀವಿ. ಆದ್ದರಿಂದ ಯಾವ ವಸ್ತುಗಳನ್ನು ಇವತ್ತಿನ ದಿವಸ ಅಂದರೆ ಮಕರ ಸಂಕ್ರಮಣ ದಿವಸ ಯಾವ ವಸ್ತುಗಳನ್ನು ದಾನ ಮಾಡ್ತೀವೋ ಅದು ಅಕ್ಷಯವಾಗುತ್ತೆ ಅನ್ನತಕ್ಕದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಎಳ್ಳನ್ನು ದಾನ ಮಾಡಿದರೆ ಅದು ಅಕ್ಷಯವಾಗುತ್ತೆ, ಅಮೋಘ ಸೂರ್ಯನ ಒಂದು ಅನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ, ಅನಾರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನತಕ್ಕಂಥದ್ದು. ಜೊತೆಯಲ್ಲಿ ಈ ಮಕರ ಸಂಕ್ರಮಣದ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ವಸ್ತ್ರದಾನಕ್ಕೆ ವಿಶೇಷವಾಗಿ ಹೇಳಿರತಕ್ಕಂಥದ್ದು. ತಿಲದೇನು ದಾನ, ತಿಲ ಅಂದರೆ ಎಳ್ಳಿನ ಸಹಿತ
ದೇನು ಹಸುವಿನ ದಾನವನ್ನು ಗೋದಾನವನ್ನು ಮಾಡೋದರಿಂದ ವಿಶೇಷವಾದಂತಹ ಪುಣ್ಯ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು. ವಸ್ತ್ರದಾನವನ್ನು ಮಕರ ಸಂಕ್ರಮಣ ದಿವಸ ಮಾಡತಕ್ಕಂಥದ್ದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ. ತಿಲ ಸಹಿತ ಅಂದರೆ ಎಳ್ಳಿನ ಸಹಿತ ವೃಷಭ ದಾನವನ್ನು ಮಾಡತಕ್ಕಂಥದ್ದು. ಗೋವಿನ ದಾನವನ್ನು ಹೇಗೆ ಮಾಡ್ತೀವೋ ಅದೇ ರೀತಿ ವೃಷಭ ದಾನವನ್ನು ಕೂಡ ಎಳ್ಳಿನ ಸಹಿತ ಮಾಡತಕ್ಕಂಥದ್ದಿದೆ. ಅದು ಮಕರ ಸಂಕ್ರಮಣದಲ್ಲಿ ವಿಶೇಷವಾದಂಥ ಫಲವನ್ನು ಕೊಡುತ್ತೆ, ಸಹಸ್ರಪಟ್ಟು ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಅದಕ್ಕೆ ಪ್ರತಿನಿಧಿಸ್ತಕ್ಕಂತಹ ರೀತಿಯಲ್ಲಿ ಪ್ರಾತಿನಿಧಿಕವಾಗಿ ಎಳ್ಳನ್ನು ಮನೆ ಮನೆಗೆ ಹೋಗಿ ಬೀರತಕ್ಕಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ. ಆದ್ದರಿಂದ ಗೋವನ್ನು ಪೂಜಿಸ್ತಕ್ಕಂಥದ್ದು, ಗೋದಾನವನ್ನು ಮಾಡತಕ್ಕಂಥದ್ದು, ವೃಷಭ ದಾನವನ್ನು ಮಾಡತಕ್ಕಂಥದ್ದು ಎಲ್ಲವೂ ಕೂಡ ಈ ಮಕರ ಸಂಕ್ರಮಣದಲ್ಲಿ ತುಂಬ ಶ್ರೇಷ್ಠ ಅಂಥೇಳಿ ಹೇಳ್ತಾರೆ. ಗೋವಿನಲ್ಲಿ ನಾವು 33 ಕೋಟಿ ದೇವತೆಗಳ ಸಾನ್ನಿಧ್ಯವನ್ನು ಕೂಡ ಭಾವಿಸುವುದರಿಂದ ಜೊತೆಯಲ್ಲಿ ಗೋಮಾತೆಯಲ್ಲಿ ಎಲ್ಲ ದೇವತೆಗಳ ಬ್ರಹ್ಮ, ವಿಷ್ಣು, ಮಹೇಶ್ವರ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಇಂದ್ರಾದಿ ಅಷ್ಟದಿಕ್ಪಾಲಕರು, ಅಷ್ಟವಸುಗಳು, ದ್ವಾದಶಾದಿತ್ಯರು ಎಲ್ಲ ದೇವತೆಗಳ ಒಂದು ಸಾನ್ನಿಧ್ಯ ಇರುವುದರಿಂದ ಗೋವಿನ ಪೂಜೆಯನ್ನು ಯಾವುದೇ ಒಂದು ಪರ್ವಕಾಲ ಬಂದರೂ ಕೂಡ ಆ ಸಮಯದಲ್ಲಿ ಗೋಪೂಜೆ ಇಲ್ಲದೆ ನಮ್ಮದು ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗುವುದಿಲ್ಲ. ಅದರಿಂದ ಅದು ಯಾವುದೇ ಶುಭ ಇರಲಿ ಅಥವಾ ಅಶುಭ ಕಾರ್ಯವೇ ಇರಲಿ, ಪೂರ್ವ ಅಥವಾ ಅಪರ ಯಾವುದೇ ಕಾರ್ಯ ಆದರೂ ಕೂಡ ಅದರಲ್ಲಿ ಹಸುವಿನ ಒಂದು ಪೂಜೆಗೆ, ಹಸುವಿನ ದಾನಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ಈ ಅದರಲ್ಲೂ ಕೂಡ ವಿಶೇಷವಾಗಿ 8 ವಿಧವಾದಂತಹ ಮಂಗಳ ವಸ್ತುಗಳು ಇದೆ ಅಂತ ಹೇಳ್ತಾರೆ. ಲೋಕಸ್ಮಿನ್ ಮಂಗಲ ಅಷ್ಟು ಬ್ರಾಹ್ಮಣೋ ಗೌ ಹುತಾಶನ ಹಿರಣ್ಯಂ ಸರ್ಪಿ ಆದಿತ್ಯ ಆಪೋ ರಾಜ ತಥಾಷ್ಟಮ ಅಂಥೇಳಿ ಹೇಳಿದ್ದಾರೆ. ಅಂದರೆ 8 ವಿಧವಾದಂತಹ ಮಂಗಳ ವಸ್ತುಗಳಲ್ಲಿ ಗೋವು ಕೂಡ ಸೇರುವುದರಿಂದ ಅದರ ದಾನವನ್ನು ನಾವು ಇಂತಹ ಪರ್ವಕಾಲಗಳಲ್ಲಿ ಮಾಡತಕ್ಕಂಥದ್ದು, ಗೋಪೂಜೆಯನ್ನು ಮಾಡತಕ್ಕಂಥದ್ದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂಥೇಳಿ ಹೇಳಿದ್ದಾರೆ. ಆದ್ದರಿಂದ ಈ ಮಕರ ಸಂಕ್ರಮಣದಲ್ಲಿ ಗೋವಿನ ಪೂಜೆಯನ್ನು ಮಾಡಿ ಆ ಮೂಲಕ ಗೋವಿಗೆ ಕಿಚ್ಚು ಹಾಯಿಸ್ತಕ್ಕಂಥ, ಅಂದರೆ ಯಾವುದೇ ದೃಷ್ಟಿಯಾಗಿದ್ದರೆ ಅಂತಹ ದೃಷ್ಟಿ ನಿವಾರಣೆ ಆಗಲಿ, ಹಸು ಫಲವತ್ತತೆಯಿಂದ ಕೂಡಲಿ, ಹಸು ಹಾಲನ್ನು ಚೆನ್ನಾಗಿ ಕೊಡುವಂತಾಗಲಿ, ಹಸು ಸುಭಿಕ್ಷವ ಗೋಬ್ರಾಹ್ಮಣೆ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋಭವಂತು ಅಂತ ಹೇಳಿದ್ದಾರೆ. ಆದ್ದರಿಂದ ಗೋವು ಸುಖವಾಗಿದ್ದರೆ ನಮ್ಮ ಜೀವನ ಸುಖವಾಗಿ ಇರುತ್ತೆ. ಯಾಕಂದರೆ ರೈತರಿಗೂ ಕೂಡ ಗೋವು ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಾಯಿ ಕೇವಲ 1 ವರ್ಷ 2 ವರ್ಷ ಹಾಲು ಕೊಟ್ಟರೆ ಗೋಮಾತೆ ನಮಗೆ ಜೀವನ ಪೂರ್ತಿ ಹಾಲನ್ನು ಉಣಿಸುತ್ತೆ. ಆದ್ದರಿಂದ ಗೋಮಾತೆಯ ಋಣವನ್ನು ನಾವು ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ನಮ್ಮ ಋಷಿಮನೆಗಳು ಈ ಗೋವಿನ ಮಹತ್ವವನ್ನು ತಿಳಿದುಕೊಂಡು ಅದರ ಒಂದು ಪೂಜೆಯನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ, ಪ್ರತಿಯೊಂದು ಹಬ್ಬದಲ್ಲಿ, ಹರಿದಿನಗಳಲ್ಲಿ, ಯಜ್ಞ ಯಾಗಾದಿಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಯಾವುದೇ ದೇವರ ಕೆಲಸವನ್ನು ಮಾಡಿದರೆ, ಪಿತೃಕಾರ್ಯವನ್ನು ಮಾಡಿದರೂ ಕೂಡ ಅಲ್ಲಿ ಗೋವಿಗೆ ನಮ್ಮ ಧರ್ಮದಲ್ಲಿ ಮಹತ್ವ ಇದ್ದೇ ಇದೆ. ಅದರಿಂದ ಈ ಮಕರ ಸಂಕ್ರಮಣದಲ್ಲಿಯೂ ಕೂಡ ಗೋದಾನವನ್ನು, ತಿಲಸಹಿತ ಗೋದಾನವನ್ನು ಮಾಡತಕ್ಕಂಥದ್ದು ತುಂಬ ಶ್ರೇಷ್ಠ. ಗೋದಾನ ಮಾಡಲಿಕ್ಕೆ ಆಗದೇ ಇದ್ದರೆ ಬೆಳ್ಳಿ ಅಥವಾ ಲೋಹದ ಒಂದು ಹಸುವನ್ನು ಎಳ್ಳಿನ ಸಹಿತ ದಾನವನ್ನು ಮಾಡಿದರೂ ಕೂಡ ಗೋದಾನದ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಮಕರ ಸಂಕ್ರಮಣದ ದಿವಸ ನಾವು ವಿಶೇಷವಾಗಿ ದೇನು ಪೂಜೆ, ಹೋಮ, ಪೂಜೆ, ಈಶ್ವರ ದೇವರ ಧ್ಯಾನವನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಪರ್ವಕಾಲ ಅಂತ ಹೇಳಿದ್ದಾರೆ. ಇನ್ನು ದಾನವನ್ನು ಹೇಗೆ ನಾವು ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಮಾಡ್ತೀವೋ ಹಾಗೆ ಪೂಜೆ ಧ್ಯಾನವನ್ನು ಮಾಡುವುದಕ್ಕೂ ಜಪವನ್ನು ಮಾಡುವುದಕ್ಕೂ ಕೂಡ ಮಕರ ಸಂಕ್ರಮಣ ಅನ್ನತಕ್ಕಂಥದ್ದು ವಿಶೇಷವಾದಂತಹ ಪರ್ವಕಾಲ ಅಂತ ಹೇಳಿದ್ದಾರೆ. ಕೇವಲ ಎಳ್ಳು ಬೀರತಕ್ಕಂಥದ್ದು, ಹಬ್ಬದ ಆಚರಣೆ, ಪೊಂಗಲ್ಲು ಸೇವನೆ ಮಾಡತಕ್ಕಂಥದ್ದು ಅಷ್ಟೇ ಹಬ್ಬ ಅಲ್ಲ. ಅದರಲ್ಲಿ ದೇವ ಪೂಜೆಗೆ ವಿಶೇಷವಾದಂತಹ ಮಹತ್ವ ಇದೆ. ದೇವರ ಒಂದು ಅರ್ಚನೆ ಪೂಜೆಯನ್ನು ಮಾಡದೆ ನಾವು ಯಾವುದೇ ಹಬ್ಬವನ್ನು ಆಚರಣೆಯನ್ನು ಮಾಡಿದರೆ ಅದು ಪರಿಪೂರ್ಣ ಆಗುವುದಿಲ್ಲ. ಅದರಿಂದ ಪ್ರತಿಯೊಂದು ಉದಾಹರಣೆಗೆ ಒಂದು ಗಣಪತಿ ಹಬ್ಬ ಇರಬಹುದು, ಗಣೇಶನ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾರೆ, ವ್ರತದ ರೂಪದಲ್ಲಿ ಮಾಡ್ತಾರೆ. ಶನ್ನವರಾತ್ರಿಯಲ್ಲಿ ದೇವಿಯ ಅರ್ಚನೆಯನ್ನು ಮಾಡತಕ್ಕಂಥದ್ದು, ಶ್ರೀರಾಮನವನಲ್ಲಿ ರಾವಣ ಪೂಜೆಯನ್ನು ಮಾಡತಕ್ಕಂಥದ್ದು, ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಶ್ರೀಕೃಷ್ಣನ ಪೂಜೆಯನ್ನು ಹೇಗೆ ನಾವು ಮಾಡ್ತೀವೋ ಅದೇ ರೀತಿ ಇಂತಹ ಅವಕ್ಕೆಲ್ಲ ಒಂದು ನಿರ್ದಿಷ್ಟವಾದ ತಿಥಿ, ಜನ್ಮಾಷ್ಟಮಿ ಅಷ್ಟಮಿ ದಿವಸ, ರಾಮನವಮಿ ಅಂದರೆ ನವಮಿ ದಿವಸ ನಾವು ಆಚರಣೆಯನ್ನು ಮಾಡ್ತೀವಿ. ಶನ್ನವರಾತ್ರಿಯಿಂದ ಪಾಡ್ಯದಿಂದ ದಶಮಿವರೆಗೆ ಆಚರಣೆಯನ್ನು ಮಾಡತಕ್ಕಂಥದ್ದು. ಆದರೆ ಮಕರ ಸಂಕ್ರಾಂತಿ ಅನ್ನತಕ್ಕಂಥದ್ದು ಸೂರ್ಯನ ಗತಿಗೆ ಅನುಸಾರವಾಗಿ ಬರುವುದರಿಂದ ಇಲ್ಲಿ ತಿಥಿ ಪ್ರಾಮುಖ್ಯತೆಯನ್ನು ಪಡೆಯುವುದಿಲ್ಲ. ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡತಕ್ಕಂತಹ ಸಮಯ ಏನಿದೆ ಅದರ ನಂತರದ 40 ಗಳಿಗೆಗಳು ಏನಿದೆ ಮುಂದೆ ಅದನ್ನು ನಾವು ಆಚರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಈ ವರ್ಷ 15ನೇ ತಾರೀಕು
ತಾರೀಕು ಆಚರಣೆಯನ್ನು ಮಾಡಬೇಕು. ಯಾಕೆಂದರೆ 14ನೇ ತಾರೀಕು ರಾತ್ರಿ ಮಕರ ರಾಶಿಗೆ ಸೂರ್ಯ 8:52ಕ್ಕೆ ಪ್ರವೇಶವನ್ನು ಮಾಡುವುದರಿಂದ ರಾತ್ರಿ ಸಮಯದಲ್ಲಿ ಆಚರಣೆಯನ್ನು ಮಾಡತಕ್ಕಂಥದ್ದು ಶಾಸ್ತ್ರಬದ್ಧ ಅಲ್ಲ. ಆದ್ದರಿಂದ ಮಾರನೆಯ ದಿವಸ ಅಂದರೆ 15ನೇ ದಿವಸ ಮಕರ ಸಂಕ್ರಮಣದ ಆಚರಣೆಯನ್ನು ಮಾಡಬೇಕು, ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು. ಅದರಲ್ಲೂ ಕೂಡ ವಿಷ್ಣುವಿಗೆ ವಿಶೇಷವಾಗಿ ವಿಷ್ಣುವಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು ಮತ್ತು ಶಿವನಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು, ಈಶ್ವರನಿಗೆ ಪೂಜೆ ಮಾಡತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಈಶ್ವರ ದೇವಾಲಯದಲ್ಲಿ ತಿಲತೈಲದಿಂದ ದೇವರಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ತಿಲಾಕ್ಷತೆಗಳಿಂದ ಭಗವಂತನನ್ನು ಅರ್ಚನೆಯನ್ನು ಮಾಡತಕ್ಕಂಥದ್ದು. ತಿಲಾಕ್ಷತೆ ಎಳ್ಳು ಮತ್ತು ಅಕ್ಷತೆಯಿಂದ ಶಿವನಿಗೆ ಸಹಸ್ರನಾಮ ಅಷ್ಟೋತ್ತರದಿಂದ ಅರ್ಚನೆಯನ್ನು ಮಾಡತಕ್ಕಂಥದ್ದು ಮತ್ತು ಎಳ್ಳು ದಾನವಾಗಿ ಕೊಡತಕ್ಕಂಥದ್ದು. ಎಳ್ಳಿನಿಂದ ಅರ್ಚನೆ ಪೂಜೆಯನ್ನು ಮಾಡತಕ್ಕಂಥದ್ದು, ಎಳ್ಳಿನಿಂದ ಅಭಿಷೇಕವನ್ನು ಮಾಡತಕ್ಕಂಥದ್ದು, ಎಳ್ಳಿನಿಂದ ಹೋಮವನ್ನು ಎಳ್ಳಿನಿಂದ ಹೋಮವನ್ನು ಮಾಡತಕ್ಕಂಥದ್ದು, ಎಳ್ಳಿನ ಭಕ್ಷಣೆಯನ್ನು ಮಾಡತಕ್ಕ ಇವೆಲ್ಲವೂ ಕೂಡ ಮಕರ ಸಂಕ್ರಮಣದ ದಿವಸ ನಾವು ಸಂಪೂರ್ಣವಾಗಿ ತಿಲಮಯವಾಗಿರುತ್ತೆ. ಆದ್ದರಿಂದ ತಿಲಾಪಾಪಹರಂ ನಿತ್ಯಂ ದೇವತಾನ ಪ್ರಿಯ ಸದಾ ತಿಲದಾಲೇನ ವೈ ಯಸ್ಮಾತ್ ಅತಃಶಾಂತಿಂ ಪ್ರಿಯಚ್ಛಮೆ ಅಂತೇಳಿ ಹೇಳ್ತೀವಿ. ತಿಲ ಎಲ್ಲವೂ ಪಾಪವನ್ನು ಕಳಿತಕ್ಕಂಥದ್ದು, ಪಾಪವನ್ನು ಕಳಿತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ ಆ ಎಳ್ಳಿಗೆ ಇದೆ. ಅದರಿಂದಲೇ ಯಾವುದೇ ಗಂಡಾಂತರಗಳಿದ್ದರೆ, ವಿಪತ್ತು ಇದ್ದಾಗ ಎಳ್ಳಿನ ದಾನವನ್ನು ಕೊಡಬೇಕು ಅಂತೇಳಿ ಹೇಳ್ತಾರೆ. ಕೆಲವೊಂದು ಪ್ರಾಯಶ್ಚಿತ್ತ ಯಜ್ಞಯಾಗಾದಿಗಳಿಗೂ ಕೂಡ ಎಳ್ಳಿನಿಂದ ಹೋಮವನ್ನು ಮಾಡತಕ್ಕಂಥದ್ದಿದೆ. ಮಹಾಮೃತ್ಯುಂಜಯ ಹೋಮಕ್ಕೆ ಪ್ರಧಾನವಾದಂತಹ ಹೋಮದ್ರವ್ಯ ಅಂದರೆ ಅದು ಕಪ್ಪು ಎಳ್ಳು. ಹೀಗೆ ಚಂಡಿಕಾ ಹೋಮವನ್ನು ಮಾಡಬೇಕಾದ್ರೆ ಅದರಲ್ಲಿ ಆ ಹವಿಸ್ಸಿಗೆ ಸೇರಿಸ್ತಕ್ಕಂಥದ್ದು ಪಾಯಸಂ ತಿಲ ಸರ್ಪಿಷ ಅಂತೇಳಿ ಹೇಳ್ತಾರೆ. ಅದರಿಂದ ಎಳ್ಳಿನ ಯುಕ್ತವಾಗಿರತಕ್ಕಂತಹ ಪರಮಾನ್ನವನ್ನು ನಾವು ದೇವಿಗೆ ಸಮರ್ಪಣೆಯನ್ನು ಮಾಡ್ತೀವಿ. ಹೀಗೆ ಎಳ್ಳಿಗೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಎಲ್ಲ ರೀತಿಯ ಪಾಪವನ್ನು ಕಳಿತಕ್ಕಂತಹ ಶಕ್ತಿ ಆ ಎಳ್ಳಿಗೆ ಇರುವುದರಿಂದ ಆ ಎಳ್ಳಿನಿಂದ ನಾವು ಅವತ್ತಿನ ದಿವಸ ಸಂಪೂರ್ಣವಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ದೈವಿಕವಾಗಿ ಬಳಸಿಕೊಂಡು ಆ ಮೂಲಕ ಮಕರ ಸಂಕ್ರಮಣವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕಾಗತ್ತೆ. ಆದ್ದರಿಂದ ಆ ತಿಲಪೂರಿತವಾದಂತಹ ತಾಮ್ರ ಪಾತ್ರದಿಂದ ನಾವು ದಾನವನ್ನು ಮಾಡತಕ್ಕಂಥದ್ದು. ಆ ಪೂಜೆ ಆದ ನಂತರದಲ್ಲಿ ತಿಲಪೂರಿತವಾದ ತಾಮ್ರದ ಪಾತ್ರೆಗೆ ಎಳ್ಳನ್ನು ಹಾಕಿ ಅದನ್ನು ದಾನವನ್ನು ಕೊಟ್ಟರೆ ವಿಶೇಷವಾದಂತಹ ಫಲ ಇದೆ ಅಂತೇಳಿ ಹೇಳ್ತಾರೆ. ಇನ್ನು ಅಭಿಷೇಕವನ್ನು ಮಾಡಬೇಕಾದ್ರೆ ಸೂರ್ಯೋಪಾಸನೆಗೆ ವಿಶೇಷವಾಗಿ ಹೇಳಿದ್ದಾರೆ. ಅಂದರೆ ಈ ಮಕರ ಸಂಕ್ರಮಣ ಸೂರ್ಯನ ಪ್ರಧಾನವಾದಂತಹ ಗತಿಗೆ ಅನುಸಾರವಾಗಿ ಉತ್ತರಾಯಣದ ಕಡೆ ಸೂರ್ಯನ ಗತಿ ಬದಲಾವಣೆ ಆಗುವುದರಿಂದ ಸೂರ್ಯೋಪಾಸನೆಗೆ ವಿಶೇಷವಾಗಿ ಹೇಳಿರುವುದರಿಂದ ಸೂರ್ಯನಿಗೆ ಅಂದರೆ ಶಿವನಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು. ಆದಿತ್ಯಾತ್ಮಕ ರುದ್ರ ಅಂಥೇಳಿ ಹೇಳ್ತೀವಿ. ಶಿವನಿಗೆ ಹಾಲಿನಿಂದ ಅಭಿಷೇಕವನ್ನು ಆ ದಿವಸ ಮಕರ ಸಂಕ್ರಮಣ ದಿವಸ ಮಾಡಿದರೆ ಸೂರ್ಯಲೋಕ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಒಂದು ವಿಶೇಷವಾಗಿ ತುಪ್ಪದಿಂದ ಅಭಿಷೇಕವನ್ನು ಈಶ್ವರನಿಗೆ ಮಾಡತಕ್ಕ ಮಕರ ಸಂಕ್ರಮಣದ ದಿವಸ ತುಪ್ಪದಿಂದ ಈಶ್ವರನಿಗೆ ಅಭಿಷೇಕವನ್ನು ಮಾಡಿದರೆ ಮಹಾಫಲ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಿಂದ ಮಕರ ಸಂಕ್ರಮಣದಲ್ಲಿ ಹಾಲಿನಿಂದ ಅಭಿಷೇಕವನ್ನು ಮಾಡತಕ್ಕಂಥದ್ದು, ತುಪ್ಪದಿಂದ ಈಶ್ವರನಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು, ತಿಲಾಕ್ಷತೆಯಿಂದ ಭಗವಂತನನ್ನು ನಾವು ಅರ್ಚಿಸ್ತಕ್ಕಂಥದ್ದು ಮಹಾಫಲವನ್ನು ಕೊಡುತ್ತೆ ಅಂತ ಹೇಳುವುದರಿಂದ ಆ ದಿವಸ ನಾವು ವಿಶೇಷವಾಗಿ ಪೂಜೆ ಜೊತೆಯಲ್ಲಿ ಹೋಮ ಜಪಾದಿಗತ ಮಾಡ್ತಾ ಗುರೋಪದಿಷ್ಟವಾಗಿರತಕ್ಕಂತಹ ಮಂತ್ರಗಳನ್ನು ಆ ದಿವಸ ಪಠಿಸ್ತಕ್ಕಂಥದ್ದು. ಆ ಪುಣ್ಯಕಾಲದಲ್ಲಿ ಆ ದಿವಸದಲ್ಲಿ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಅನ್ನತಕ್ಕಂಥದ್ದಿರ್ಬೋದು, ವೇದ ಪಠನೆಯನ್ನು ಮಾಡತಕ್ಕಂಥದ್ದು, ಇದೆಲ್ಲವೂ ಕೂಡ ನಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ. ಗ್ರಹಣಕ್ಕೆ ಸಮಾನವಾಗಿರತಕ್ಕಂತಹ ಪುಣ್ಯಕಾಲ ಅಂದರೆ ಅದು ಮಕರ ಸಂಕ್ರಮಣ ಅಂಥೇಳಿ. ಗ್ರಹಣದಲ್ಲಿ ಹೇಗೆ ಪುಣ್ಯಕಾಲದಲ್ಲಿ ನಾವು ಆ ಜಪತಪಾತಿಗಳನ್ನು ಮಾಡಿಕೊಂಡು ಜನ್ಮ ಸಾರ್ಥಕ್ಯವನ್ನು ಪಡೆದುಕೊಳ್ತೀವೋ ಅದೇ ರೀತಿ ಮಕರ ಸಂಕ್ರಮಣ ಕೂಡ ಗ್ರಹಣಕ್ಕೆ ಸಮಾನವಾಗಿರತಕ್ಕಂತಹ ಒಂದು ಪರ್ವಕಾಲ ಆಗಿರುವುದರಿಂದ ಇದನ್ನು ನಾವು ಗ್ರಹಣದ ಆಚರಣೆ ರೀತಿಯಲ್ಲೇ ಇದು ಬರುತ್ತೆ. ಸ್ನಾನವನ್ನು ಮಾಡತಕ್ಕಂಥದ್ದು, ದಾನವನ್ನು ಮಾಡೋದಕ್ಕೆ ವಿಶೇಷವಾದಂತಹ ಫಲ, ಆ ಸಮಯ ಜಪತಪಾತಿಗಳನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ತರ್ಪಣಗಳನ್ನು ಮಾಡತಕ್ಕಂಥದ್ದು, ಇದೆಲ್ಲವೂ ಕೂಡ ಗ್ರಹಣದ ಆಚರಣೆ ಹೇಗಿದೆ ಅದೇ ರೀತಿ ಸಿಮಿಲಾರಿಟಿ ಅನ್ನತಕ್ಕಂಥದ್ದು ಇದೆ. ಆದ್ದರಿಂದ ಗ್ರಹಣಕ್ಕೆ ಸಮಾನವಾದಂತಹ ಪುಣ್ಯಕಾಲ ಆಗಿರುವುದರಿಂದ ಮಕರ ಸಂಕ್ರಮಣದಲ್ಲಿ ಅಭಿಷೇಕವನ್ನು ನಾವು ಶಿವನಿಗೆ ಮಾಡತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಗೋಪೂಜೆಯನ್ನು ಮಾಡಬೇಕು ಅಂಥೇಳಿ ಆಗಲೇ ಹೇಳಿದೆ. ಆದ್ದರಿಂದ ಇವೆಲ್ಲವೂ ಕೂಡ ಜೊತೆಯಲ್ಲಿ ಎಳ್ಳನ್ನು ಪ್ರತಿಯೊಂದು ಮನೆಗೆ ಹೋಗಿ ಆ ಮೂಲಕ ಅದನ್ನು ಸಾಯಂಕಾಲದಲ್ಲಿ ಅಥವಾ ಸಂಧ್ಯಾಕಾಲದಲ್ಲಿ ಹೋಗಿ ಆ ಮೂಲಕ ದಾನದ ರೂಪದಲ್ಲಿ ಅಂದರೆ ಎಳ್ಳು ಬೀರತಕ್ಕಂಥದ್ದು ಅಂತೇಳಿ ಹೇಳ್ತಾರೆ, ಕೊಟ್ಟು ಆ ಮೂಲಕ ಕುಶಲ
ಪ್ರಶ್ನೆಗಳನ್ನು ಮಾಡಿಕೊಂಡು ಸಂತೋಷವನ್ನು ಹಂಚಿಕೊಂಡು ಸಂಭ್ರಮ ಪಡಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ದಿವಸವೂ ಕೂಡ ಮಕರ ಸಂಕ್ರಮಣವೇ ಆಗಿರುವುದರಿಂದ ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಪೂಜೆಗೆ ವಿಶೇಷವಾದಂತಹ ಫಲ ಇದೆ. ನಾವು ಕೊಡತಕ್ಕಂತಹ ಎಳ್ಳನ್ನು ಬೀರುವುದರಿಂದ, ಎಳ್ಳಿನ ದಾನವನ್ನು ಕೊಡುವುದರಿಂದ, ವಸ್ತ್ರದಾನವನ್ನು ಮಾಡುವುದರಿಂದ, ಧೇನುದಾನ ಗೋದಾನವನ್ನು ಮಾಡುವುದರಿಂದ, ವೃಷಭ ದಾನವನ್ನು ಮಾಡುವುದರಿಂದ ಅದಕ್ಕೆ ನಮಗೆ ವಿಶೇಷವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಆದ್ದರಿಂದ ಅವುಗಳನ್ನು ಕೂಡ ನಾವು ಮಕರ ಸಂಕ್ರಮಣದಲ್ಲಿ ಆಚರಿಸಬೇಕಾಗುತ್ತೆ. ಇನ್ನು ಪ್ರಮುಖವಾಗಿರತಕ್ಕಂಥದ್ದು ತರ್ಪಣ. ಆ ಸಮಯದಲ್ಲಿ ಪಿತೃಗಳ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಶ್ರಾದ್ದವನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಶ್ರಾದ್ದದ ಪ್ರತಿನಿಧಿ ರೂಪವಾಗಿ ತರ್ಪಣ ವಿಧಾನದಲ್ಲಿ ಆ ಪಿತೃದೇವತೆಗಳನ್ನು ನಾವು ಅರ್ಚಿಸ್ತಕ್ಕಂಥದ್ದು ಏನಿದೆ ಅದು ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಹೀಗೆ ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತ ಹೇಳಿ ಉಪನಿಷತ್ತಲ್ಲಿ ಹೇಳ್ತಾರೆ. ದೇವತಾ ಕಾರ್ಯ ಮತ್ತು ಪಿತೃ ಕಾರ್ಯದಿಂದ ನಾವು ವಿಮುಖರಾಗಬಾರದು. ಅದು ಅಂತಹ ಸಂದರ್ಭಗಳು ಬಂದಾಗ, ಆ ಪರ್ವಕಾಲಗಳು ಬಂದಾಗ ಆ ಸಮಯದಲ್ಲಿ ದೇವತಾ ಕಾರ್ಯವನ್ನು ಹೇಗೆ ಜಪ ಪೂಜೆ ಹೋಮ ಯಜ್ಞಯಾಗಾದಿಗಳನ್ನು ಮಾಡ್ತೀವೋ ಅದೇ ರೀತಿ ಪಿತೃಕಾರ್ಯವನ್ನು ಕೂಡ ನಾವು ಮಾಡಬೇಕು ಯಥಾಶಕ್ತಿಯಾಗಿ ಅಂತೇಳಿ. ಆದ್ದರಿಂದ ಈ ಮಕರ ಸಂಕ್ರಮಣದಲ್ಲಿ ವಿಶೇಷವಾಗಿ ಆ ಉತ್ತರಾಯಣ ಪುಣ್ಯಕಾಲ ಒಂದು ವ್ಯಾಪ್ತಿ ಇರುತ್ತೆ. ಅದು ಎಷ್ಟು ಹೊತ್ತಿನವರೆಗೆ ಇದೆ ಅನ್ನತಕ್ಕಂಥ ತಿಳಿದುಕೊಂಡು ಆ ಮೂಲಕ ಆ ಸಮಯದಲ್ಲಿ ಪಿತೃಗಳಿಗೆ ತರ್ಪಣಗಳನ್ನು ನಾವು ಕೊಡತಕ್ಕಂಥದ್ದು ತುಂಬ ಮುಖ್ಯ ಅಂತೇಳಿ ಹೇಳಿದ್ದಾರೆ. ಪ್ರತಿಯೊಂದು ಸಂಕ್ರಮಣದಲ್ಲಿಯೂ ಕೂಡ ತರ್ಪಣವನ್ನು ಕೊಡಬೇಕು. ಅದರಲ್ಲಿ ಈ ದಕ್ಷಿಣಾಯನ ಪುಣ್ಯಕಾಲ ಮತ್ತು ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ಮಾಡತಕ್ಕಂತಹ ಆ ಪಿತೃ ತರ್ಪಣಕ್ಕೆ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯ ಅನ್ನತಕ್ಕಂಥದ್ದು ಇದೆ. ಪಿತೃಯಾನದಿಂದ ದೇವಯಾನಕ್ಕೆ ಬದಲಾವಣೆ ಆಗತಕ್ಕಂತಹ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ಆ ತರ್ಪಣಗಳನ್ನು ಆ ಪಿತೃಗಳಿಗೆ ಕೊಡತಕ್ಕಂಥದ್ದು, ಪಿತೃಗಳು ಒಂದು ಮೋಕ್ಷಕ್ಕೆ ಅಥವಾ ಅವರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ. ಆ ಮೂಲಕ ಪಿತೃಗಳ ಆಶೀರ್ವಾದದಿಂದ ಕುಟುಂಬದಲ್ಲಿಯೂ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನತಕ್ಕಂಥದ್ದನ್ನೆಲ್ಲ ಹೇಳಿದ್ದಾರೆ. ಆ ಸಮಯದಲ್ಲಿ ನಾವು ಆ ಪಿತೃತರ್ಪಣವನ್ನು ಮಾಡುವುದರಿಂದ ಸ್ವರ್ಗಂ ಮೋಕ್ಷಂ ಸುಖಾನಿಚ ಅನ್ನತಕ್ಕ ಸ್ವರ್ಗ ಮೋಕ್ಷ ಇಹಲೋಕದಲ್ಲಿ ಸಮಸ್ತ ವಿಧವಾದಂತಹ ಲೌಕಿಕ ಸುಖಗಳನ್ನೆಲ್ಲವೂ ಕೂಡ ಅನುಗ್ರಹ ಮಾಡತಕ್ಕಂಥವರು ಪಿತೃದೇವತೆಗಳು ಆಗಿರುವುದರಿಂದ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ವಿಶೇಷವಾಗಿ ಆ ತರ್ಪಣಗಳನ್ನು ಆ ಪಿತೃದೇವತೆಗಳಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ಕೂಡ ಇಲ್ಲಿ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಈ ವರ್ಷ ಪರಾಭವ ಸಂವತ್ಸರ ಅಂದರೆ ಮುಂದೆ ಬರತಕ್ಕಂತಹ ಮಾಘ ಪಾಲ್ಗುಣ ಮಾಸ ಆದ ನಂತರದಲ್ಲಿ ಪರಾಭವ ಸಂವತ್ಸರ ಬರುತ್ತೆ. ಸಂಕ್ರಾಂತಿ ಪುರುಷನ ಲಕ್ಷಣವನ್ನು, ಮಹೋದಧಿ ಅನ್ನತಕ್ಕಂತಹ ಸಂಕ್ರಾಂತಿ ಪುರುಷನ ಲಕ್ಷಣವನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ. ಗೋರೋಚನಂ ಸಮಭ್ಯಚ್ಚ ಸ್ನಾತ್ವಾ ಗೋದಾವರಿ ಜಲೆ ಅಂತ ಹೇಳಿದ್ದಾರೆ. ಅಂದರೆ ಈ ಸಂಕ್ರಾಂತಿ ಪುರುಷ ಗೋರೋಚನವನ್ನು ಲೇಪನವನ್ನು ಮಾಡಿಕೊಂಡಿದ್ದಾನೆ. ಜೊತೆಯಲ್ಲಿ ಗೋದಾವರಿ ಜಲದಲ್ಲಿ, ಗೋದಾವರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಲೋಲಚಿತ್ತ ಪ್ರಸನ್ನಾತ್ಮ ಮಾಣಿಕ್ಯ ಭರಣೈರ್ಯುತಂ ಪ್ರಸನ್ನವದನನಾಗಿ ಅಂದರೆ ಸಂತೋಷದಿಂದ ಮಾಣಿಕ್ಯ ಆಭರಣವನ್ನು ಧರಿಸಿಕೊಂಡಿದ್ದಾನೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾನೆ. ಸಂಕ್ರಾಂತಿ ಪುರುಷನ ಲಕ್ಷಣ. ಅಪೂಪ ಆಯಪಾತ್ರಸ್ಥಂ ಭುಂಕ್ತ್ವಾ ಹಸ್ತೆ ಸದಂಡವಾನ್ ಅನ್ನತಕ್ಕಂಥ ಅಪೂಪ ಭಕ್ಷಣಗಳನ್ನೆಲ್ಲ, ಅಪೂಪ ಭಕ್ಷವನ್ನು ಭುಂಕ್ತ್ವ ಅಂದರೆ ಅದನ್ನು ಸೇವಿಸುತ್ತಾ, ಹಸ್ತೆ ಸದಂಡವಾನ್ ದಂಡವನ್ನು ಕೈಯಲ್ಲಿ ಆಯುಧ ರೂಪದಲ್ಲಿ ಹಿಡಿದುಕೊಂಡಿದ್ದಾನೆ. ಧೃತ್ವ ಭಯಂಕರೋ ಕಾಲೋ ವೇಣುವಾದ್ಯಾರವಾನ್ವಿತಃ ಅಂಥೇಳಿ ಹೇಳಿದ್ದಾರೆ. ಭಯಂಕರನಾದಂತಹ ಕಾಲಪುರುಷನಾದಂತಹ ಸಂಕ್ರಾಂತಿ ಪುರುಷನು ವೇಣುರ್ವಾದ್ಯಾರವಾನ್ವಿತ ವೇಣುವಾದ್ಯವನ್ನು ನುಡಿಸ್ತಾ ಇದ್ದಾನೆ ಅನ್ನತಕ್ಕಂಥದ್ದು. ಪೀತವಸ್ತ್ರಂ ಸಮಾಯುಕ್ತಂ ಮಲ್ಲಿಕಾ ಪ್ರಸೂನಾನ್ವಿತಃ ಪೀತವಸ್ತ್ರ ಅಂದರೆ ಹಳದಿ ಬಟ್ಟೆಯನ್ನು ಧರಿಸಿಕೊಂಡಿದ್ದಾನೆ. ಜೊತೆಯಲ್ಲಿ ಮಲ್ಲಿಕಾ ಪುಷ್ಪವನ್ನು ಧಾರಣೆಯನ್ನು ಮಾಡಿರತಕ್ಕಂಥದ್ದು. ಜಂಬೂ ವಾಹನ ಆರೋಗ್ಯ ಉತ್ತರಾಭಿಮುಖಂ ಯಯೌ ಅಂತೇಳಿ ಹೇಳಿದ್ದಾರೆ. ಉತ್ತರಾಭಿಮುಖವಾಗಿ ಅವನು ಪ್ರಯಾಣವನ್ನು ಮಾಡ್ತಾ ಇದ್ದಾನೆ ಅನ್ನತಕ್ಕಂಥದ್ದು. ಇದೆಲ್ಲ ಯಾಕೆ ನಾವು ತಿಳಿದುಕೊಳ್ಳಬೇಕು, ಯಾವುದರಿಂದ ಏನು ತೊಂದರೆ ಆಗುತ್ತೆ ಅನ್ನತಕ್ಕ ಮುಂದೆ ಗೊತ್ತಾಗುತ್ತೆ. ಯದ್ದೇಶಾಪಿ ಮುಖೋ ಕಾಲಃ ತದ್ದೇಶು ಬಾಧ್ಯತೆ ಸದಾ ಯದ್ಯದ್ವಸ್ತು ಪ್ರಗಣ್ಣಾತೆ ತದ್ದದ್ವಸ್ತು ವಿನಶ್ಯತಿ ಅಂತೇಳಿ ಹೇಳಿದ್ದಾರೆ. ಅವನು ಯಾವ ದಿಕ್ಕಿಗೆ ಅಂದರೆ ಕಾಲ ಸಂಕರ್ಷ, ಈ ಸಂಕ್ರಾಂತಿ ಪುರುಷ ಯಾವ ದಿಕ್ಕಿಗೆ ಹೋಗ್ತಾನೋ ಆ ದಿಕ್ಕಿನವರೆಗೆ ಅನಿಷ್ಟ ಆಪತ್ತು ಅನ್ನತಕ್ಕಂಥದ್ದು ಇದೆ. ಅವನು ಯಾವುದನ್ನು ಧರಿಸಿರ್ತಾನೋ ಅಂತಹದ್ದಕ್ಕೆ ಬೆಲೆ ಜಾಸ್ತಿ ಆಗುತ್ತೆ ಅನ್ನತಕ್ಕಂಥ. ಇಲ್ಲಿ ಸಂಕ್ರಾಂತಿ ಪುರುಷ ಗೋರೋಚನವನ್ನದೆ ಗೋರೋಚನಕ್ಕೆ ಬೆಲೆ ಜಾಸ್ತಿ ಆಗುತ್ತೆ. ಗೋದಾವರಿ ತೀರದಲ್ಲಿರತಕ್ಕಂತಹ ಜನರಿಗೆ ತೊಂದರೆ ಆಗತಕ್ಕಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಇದೆ. ಜೊತೆಯಲ್ಲಿ ಮಾಣಿಕ್ಯ
ಆಭರಣಕ್ಕೆ, ಮಾಣಿಕ್ಯಕ್ಕೆ ವಿಪರೀತವಾಗಿ ಚಿನ್ನ, ಬೆಳ್ಳಿ ಆಭರಣ ಇಂತಹದ್ದಕ್ಕೆ ವಿಪರೀತ ಬೆಲೆ ಆಗತಕ್ಕಂತಹ, ದುಬಾರಿ ಆಗತಕ್ಕಂತಹ ಸಾಧ್ಯತೆ ಈ ವರ್ಷದಲ್ಲಿ ಉಂಟು. ಜೊತೆಯಲ್ಲಿ ಈ ಎಣ್ಣೆಯಲ್ಲಿ ಕರೆದಿರತಕ್ಕಂತಹ ತಿಂಡಿಗಳಿಂದ ರೋಗ ಬರತಕ್ಕಂತಹ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿ ಕಂಡುಬರುತ್ತೆ. ಅಂದರೆ ಆ ಎಣ್ಣೆ ತಿಂಡಿನಿಂದ ರಸ್ತೆ ಬದಿಯಲ್ಲಿಟ್ಟಿರ್ತಕ್ಕಂಥದ್ದು ಅಥವಾ ತಿನ್ನಲು ಅಯೋಗ್ಯವಾಗಿರತಕ್ಕಂಥದ್ದು, ಇಂತಹ ವಿಷಪೂರಿತವಾಗಿರತಕ್ಕಂತಹದ್ದೆಲ್ಲ ಅಪೂಪದಲ್ಲಿ ಅಪೂಪ ಅಂದರೆ ಭಕ್ಷ್ಯಗಳಲ್ಲಿ ಇರುವುದರಿಂದ ರಸ್ತೆ ಬದಿ ತಿಂಡಿಗಳನ್ನು ಸಿಹಿಯಾಗಿ ಇಲ್ಲದೇ ಇರತಕ್ಕಂಥದ್ದು, ಇಂತಹದರಿಂದ ಕೆಲವೊಂದು ರೋಗಗಳು ಜನರಿಗೆ ಬರತಕ್ಕಂತಹ ಸಾಧ್ಯತೆಗಳು ಉಂಟು. ಜೊತೆಯಲ್ಲಿ ವೇಣುವಾದ್ಯ, ಈ ವಾದಕರು ಸಂಗೀತ ವಾದ್ಯದಲ್ಲಿ ವೇಣುವಾದ್ಯಕ್ಕೆ ವಿಶೇಷವಾದಂತಹ ಪ್ರಾಧಾನ್ಯತೆ ಇದೆ. ಶ್ರೀಕೃಷ್ಣ ಪರಮಾತ್ಮನೇ ವೇಣುನಾಥ ವಿಶಾರದ. ಅದರಿಂದ ವೇಣುವಾದ್ಯಗರ ಆ ವಾದಕರಿಗೆ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಜೀವನದಲ್ಲಿ. ಹಳದಿ ವಸ್ತ್ರಕ್ಕೆ, ಹಳದಿ ವಸ್ತ್ರ, ಹಳದಿ ಲೋಹ ಅಂದರೆ ಚಿನ್ನ, ಹಳದಿ ವಸ್ತ್ರಕ್ಕೆ ಬೆಲೆ ಜಾಸ್ತಿ ಆಗತಕ್ಕಂಥದ್ದು, ರೇಷ್ಮೆ ವಸ್ತ್ರಗಳಿಗೆ ಬೆಲೆ ಜಾಸ್ತಿ ಆಗತಕ್ಕಂಥದ್ದು ಈ ವರ್ಷದಲ್ಲಿ ಇದೆ. ಮಲ್ಲಿಕಾ ಪುಷ್ಪ, ಮಲ್ಲಿಗೆ ಹೂವು ಅಲಭ್ಯತೆಯನ್ನು ಕಾಡಬಹುದು, ಅದರ ಒಂದು ಬೆಳೆದೇ ಇರತಕ್ಕಂಥದ್ದು ಇರಬಹುದು. ವಿಶೇಷ ಉತ್ತರ ದೇಶದವರಿಗೆ ಕೆಲವೊಂದು ಅನಿಷ್ಟ ಆಪತ್ತುಗಳು ಕಾದಿದೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಯದ್ವಸ್ತು ಪ್ರದೃಣ್ಣಾತಿ ತದ್ದದೃಷ್ಟ ವಿನಶ್ಯತಿ. ಅವನು ಯಾವುದನ್ನು ಮುಟ್ತಾನೋ, ಯಾವುದನ್ನು ನೋಡ್ತಾನೋ ಅವೆಲ್ಲವೂ ಕೂಡ ನಾಶ ಹೊಂದುತ್ತೆ ಅನ್ನತಕ್ಕಂಥದ್ದು ಸಂಕ್ರಾಂತಿ ಪುರುಷನ ಲಕ್ಷಣ. ಆದ್ದರಿಂದ ಈ ಮಕರ ಸಂಕ್ರಾಂತಿಯಲ್ಲಿ ಸಂಕ್ರಾಂತಿ ಕಾಲಪುರುಷನ ಒಂದು ಲಕ್ಷಣವನ್ನು ಕೂಡ ನಾವು ಶ್ರವಣವನ್ನು ಮಾಡತಕ್ಕಂಥದ್ದು. ವಿಶೇಷವಾಗಿ ಆ ವರ್ಷದಲ್ಲಿ ಸಂಕ್ರಾಂತಿ ನಂತರ ಬರತಕ್ಕಂತಹ ವರ್ಷದಲ್ಲಿ ನಮಗೆ ಉಂಟಾಗತಕ್ಕಂತಹ ಅನಿಷ್ಟಗಳನ್ನು ತಡೆಯುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ದಶೆಯಲ್ಲಿ ನಾವು ಸಂಕ್ರಾಂತಿಯ ಒಂದು ಪ್ರಮುಖವಾಗಿರತಕ್ಕಂತಹ ಆಚರಣೆಯ ಮಹತ್ವ, ಆಚರಣೆಯನ್ನು ಮಾಡತಕ್ಕಂತಹ ವಿಧಿವಿಧಾನಗಳು, ನಮ್ಮ ಆಚಾರ ವಿಚಾರಗಳು, ಸಂಕ್ರಾಂತಿಯಲ್ಲಿ ಯಾವುದನ್ನು ಮಾಡಿದರೆ ನಮಗೆ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ, ಆ ಉತ್ತರಾಯಣದ ಮಹತ್ವ, ಜೊತೆಯಲ್ಲಿ ಆ ಉತ್ತರಾಯಣದಲ್ಲಿ ಒಂದು ದೇವಯಾನ ಪ್ರಾರಂಭ ಆಗುವುದರಿಂದ ಸ್ವತಃ ಭೀಷ್ಮಾಚಾರ್ಯರೇ ಆ ಉತ್ತರಾಯಣದಲ್ಲಿ ಇಚ್ಛಾವರಣೆಗಳಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರೇ ಉತ್ತರಾಯಣ ಬರುವುದಕ್ಕೆ ಕಾಯ್ದುಕೊಂಡು ಆ ಮೂಲಕ ಅವರು ಮರಣವನ್ನು ಹೊಂದಿದರು ಅನ್ನತಕ್ಕಂಥದ್ದು ಮಹಾಭಾರತದಲ್ಲೆಲ್ಲ ನಾವು ನೋಡ್ತೀವಿ. ಆದರೆ ಉತ್ತರಾಯಣಕ್ಕೆ ಅಷ್ಟೊಂದು ಮಹತ್ವ ಅನ್ನತಕ್ಕಂಥದ್ದು ಇರುವುದರಿಂದ ಉತ್ತರಾಯಣದ ಪ್ರಾರಂಭದ ದಿವಸವಾಗಿರತಕ್ಕಂತಹ ಮಕರ ಸಂಕ್ರಾಂತಿಯ ದಿವಸ ನಾವು ಯಾವ ರೀತಿಯಲ್ಲಿ ನಮ್ಮ ಆಚಾರ ವಿಚಾರ ಅನುಷ್ಠಾನಗಳು ಇರಬೇಕು ಅನ್ನತಕ್ಕಂಥದ್ದನ್ನು ಎಲ್ಲವನ್ನು ನಾವು ತಿಳಿದುಕೊಳ್ಳಬೇಕು. ಅದನ್ನು ತಿಳಿಸ್ತಕ್ಕಂಥದ್ದೇ ಈ ಸಂಚಿಕೆಯ ಹಲವು ಸಂಚಿಕೆಗಳ ಉದ್ದೇಶ. ಆದ್ದರಿಂದ ನಮ್ಮ ಧರ್ಮ ಏನು ಹೇಳುತ್ತೆ, ಶಾಸ್ತ್ರ ಏನು ಹೇಳುತ್ತೆ, ಯಾವ ಹಬ್ಬದ ವೈಶಿಷ್ಟ್ಯತೆ ವಿಶಿಷ್ಟತೆ ಮಹತ್ವ ಅನ್ನತಕ್ಕಂಥದ್ದು ಏನು, ಆ ಸಮಯದಲ್ಲಿ ನಾವು ಏನನ್ನು ಮಾಡಿದರೆ, ಯಾವ ವಿಧಿವಿಧಾನಗಳನ್ನು ಆಚರಿಸಿದರೆ, ಯಾವ ಪೂಜೆಯನ್ನು ಮಾಡಿದರೆ, ಯಾವ ಜಪವನ್ನು ಮಾಡಿದರೆ, ಯಾವ ದಾನ ಧರ್ಮಗಳನ್ನು ಮಾಡಿದರೆ ನಮಗೆ ವಿಶೇಷವಾದಂತಹ ಫಲ ಸಿಗುತ್ತೆ ಅನ್ನತಕ್ಕಂಥದ್ದನ್ನೆಲ್ಲ ತಿಳಿದುಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಅರ್ಥಪೂರಿತವಾಗಿ ನಾವು ಆಚರಣೆಯನ್ನು ಮಾಡಿದಾಗ ಅದು ನಮಗೆ ಇಹಕ್ಕೆ ಪರಕ್ಕೆ ಎರಡಕ್ಕೂ ಕೂಡ ಒಳ್ಳೆಯದಾಗತ್ತೆ. ಆ ಉದ್ದೇಶದಿಂದ ಈ ಮಹಾಪರ್ವಕಾಲವಾಗಿರತಕ್ಕಂತಹ ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ಯಾವ ರೀತಿಯಾದಂತಹ ಆಚರಣೆಗಳನ್ನು ಮಾಡಬೇಕು ಅನ್ನತಕ್ಕಂಥದ್ದು ಶಾಸ್ತ್ರವಿಹಿತವಾಗಿ, ಅಂದರೆ ಶಾಸ್ತ್ರಬದ್ಧವಾಗಿ ತಿಳಿಸಿಕೊಡತಕ್ಕಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಅನ್ನತಕ್ಕಂಥದ್ದು ಮುಂದೆ ಬರತಕ್ಕಂತಹ ವರ್ಷ ಪರಾಭವ ನಾಮ ಸಂವತ್ಸರ ಅನ್ನತಕ್ಕಂಥದ್ದು ಹರ್ಷಕ್ಕೆ ಕಾರಣ ಆಗಲಿ, ಎಲ್ಲ ವಿಧವಾದಂತಹ ಕ್ಲೇಶಗಳ ನಿವಾರಣೆಯಾಗಿ ಆ ಮೂಲಕ ಎಲ್ಲ ಜನರು ಸುಖದಿಂದ ಇರುವಂತಾಗಲಿ ಅಂಥೇಳಿ ಆ ಮಕರ ಸಂಕ್ರಾಂತಿಯ ಅಧಿಷ್ಠಾನ ದೇವತೆಯಾದಂತಹ ಸೂರ್ಯನಾರಾಯಣನ ಪ್ರಾರ್ಥಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತೇವೆ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.